ಹೃದಯದಲ್ಲಿದ ಚಂದ್ರನ ಚೆಲುವೆಗೆ ಚಂದ್ರನೇ ಸಾಟಿ. ಚೆಸ್ಟ್ 42, ಲೆಂತ್ 29, ಶರ್ಟ್ ಲೆಂತ್, ಶೋಲ್ಡರ್ 90, ಕೈ ಲೆಂತ್ 24, ಪ್ಯಾಂಟ್ ವೇಸ್ಟ್ 34.5. ಆಮೇಲೆ ಸ್ವಲ್ಪ ದಪ್ಪ ಆಗಿದ್ರು. ಲೆಂತ್ 42. ಐ ವೇಸ್ಟ್ ಕಟ್ಟೋರು ಅವರು, ಯಾವಾಗಲೂ ಐ ವೇಸ್ಟ್ ಕಟ್ಟಿ ಬೆಲ್ಟ್ ಹಾಕ್ತಿದ್ರು. ನಮ್ಮೂರು ಮಾಗಡಿ ತಾಲೂಕು, ಸಣ್ಣ ಗ್ರಾಮ ಒಂದು, ವೀರಾಪುರ ಅಂತ. ಅಲ್ಲಿ ನಾವು ಹುಟ್ಟಿದ್ದು. ನಾನು 6ನೇ ಕ್ಲಾಸು ಅಂತ ಓದೋಕ್ಕೆ ಬೆಂಗಳೂರಿಗೆ ಬಂದರೆ ಏನಾಯಿತು ಅಂದರೆ, ಸ್ಕೂಲ್ಗೆ ಹೋಗ್ಕೊಂಡು ನಮ್ಮ ರಾಜ್ಕುಮಾರ್ ಟೈಲರ್ ಅಂಗಡಿ ಇತ್ತು, ಅಲ್ಲಿ ಹೋಗಿ ಕಾಜಾ ಮಾಡೋದು, ಬಟನ್ ಮಾಡೋದು, ಸಣ್ಣ ಕೆಲಸ ಮಾಡ್ತಾಯಿದ್ದೆ. ಹಂಗೆ ಓದ್ತಾ SLC ಫೇಲ್ ಆಯಿತು, ಓದೋಕ್ಕಾಗಲಿಲ್ಲ. ಹಂಗೆ ಟೈಲರ್ ಅಂಗಡಿಲಿ ಸೇರ್ಕೊಂಡು ನಮ್ಮ ಗುರುಗಳು ರಾಜ್ಕುಮಾರ್ಗೆ ಬಟ್ಟೆ ಹೊಲಿತಾಯಿದ್ರು. ಯಮ್ನಾಥ್ ಅಂತ. ಹಾಂ, ಅವರು ಚಿಕ್ಕಮಂಗ್ಳೂರವರು. ಅವರೇ ನಮ್ಮ ಗುರುಗಳು. ಅವರು ಡಾಕ್ಟರ್ ರಾಜ್ಕುಮಾರ್ಗೆ ಹೊಲಿತಾಯಿದ್ರು. ಅವರಾದಮೇಲೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದಾಗ ಮನೆಗೆಲ್ಲ ಹೋಗಿ ರಾಜ್ಕುಮಾರ್ಗೆ ಹೊಲ್ಕೊಡೋದು, ಪುನೀತು, ಶಿವರಾಜ್ಕುಮಾರು ಎಲ್ಲರಿಗೂ ಜೊತೆಯಲ್ಲಿ ಕಾಸ್ಟ್ಯೂಮ್ ಮಾಡ್ಕೊಂಡು ಹಂಗೆ ಕೆಲಸ ಶುರು ಮಾಡ್ದೋ. ಆಮೇಲೆ 86ರೊಳಗೆ ಶಿವಣ್ಣವ್ರದ್ದು ಒಂದು ಪಿಕ್ಚರ್ ಬಂತು, ಆನಂದ್ ಅಂತ. ಅವಾಗ ಪಾರ್ವತಮ್ಮರೇ ಹೇಳಿದ್ರು ಅಂಗಡಿ ಮಾಡಪ್ಪ ಅಂತ. ಅಂಗಡಿ ಮಾಡ್ದೋ. ಅಲ್ಲಿಂದ ಫುಲ್ ಫ್ಯಾಮಿಲಿಗೆಲ್ಲ ನಾನೇ ಪರ್ಸ್ನಲ್ದು ಪ್ರತಿಯೊಂದು ಸೂಟು ಗೀಟು ಎಲ್ಲ ಮಾಡಿ ಅಣ್ಣವ್ರಿಗೆ ಕೆಲವು ಪಿಕ್ಚರ್ಗೂ ಮಾಡಿಕೊಡ್ತಾ ಇದ್ದೋ. ಏನಿಲ್ಲ, ನಮ್ಮ ಗುರುಗಳು ಭಾಳ ಚೆನ್ನಾಗಿ ಅಣ್ಣವ್ರಿಗೆ ರಾಜ್ಕುಮಾರ್ ಅವರೇ ಕರ್ಸ್ಕೊತಾ ಇದ್ರು ಮಡ್ರಾಸಿಂದ. ಫ್ಲೈಟ್ ಟಿಕೆಟ್ ಕೊಟ್ಟು ಅಣ್ಣವ್ರನ್ನ, ನಮ್ಮ ಗುರುಗಳ್ನ ಮಡ್ರಾಸ್ಗೆ ನಾವೆಲ್ಲ ಹೋಗಿ ಮಡ್ರಾಸಲ್ಲಿ ಅಣ್ಣವ್ರ ಪಿಕ್ಚರ್ ಶೂಟಿಂಗ್ ನಡೀತಾ ಇದ್ರೆ ಅಲ್ಲೇ ಕುಂತ್ಕೊಂಡು ಬಟ್ಟೆಗಳೆಲ್ಲ ಹೊಲಿತಾ ಇದ್ದೋ. ಅರ್ಥ ಆಯ್ತಾ? ಅಣ್ಣವ್ರಿಗೆ ಬಟ್ಟೆ ಎಲ್ಲ, ಡ್ರೆಸ್ ಎಲ್ಲ ಮಾಡಿಕೊಡ್ತಾ ಇದ್ದೋ. ಪಿಕ್ಚರ್ದು ಕಾಸ್ಟ್ಯೂಮ್ ಮುಗಿದ್ಮೇಲೆ ನಾವು ಮತ್ತೆ ವಾಪಸ್ ಬಂದ್ಬಿಡೋದು. ಆ ಥರ ಇದ್ದಿದ್ದು. ಆಮೇಲೆ ಅಣ್ಣವರು ಯಾರೇ ಬಂದ್ರೂ ಕನ್ನಡದವ್ರು ಅಂದರೆ ಭಾಳ ಪ್ರೀತಿ ಕೊಟ್ಟು ಮನೆ ಕರೆದು ಊಟ ತಿಂಡಿ ಎಲ್ಲ ಕೊಟ್ಟು ಎಷ್ಟೋ ಸಲ ಬಸ್ ಚಾರ್ಜ್ ಕೂಡ ಕೊಟ್ಟು ಕಳಿಸಿದ್ದಾರೆ. ವಜ್ರಮುನಿ ಇರ್ಬೋದು, ಪ್ರಭಾಕರ್ ಇರ್ಬೋದು, ಧೀರೇಂದ್ರ ಗೋಪಾಲ್, ಅವಾಗೆಲ್ಲ ಹಳೆ ಆಕ್ಟ್ರುಗಳು ತಾನೆ. ಅವರೆಲ್ಲ ಮನೆಗೆ ಬಂದರೆ ಅಣ್ಣವರು ನೋಡಿ ನೀಟಾಗಿ ಕಳಿಸ್ತಾ ಇದ್ರು. ಊಟ ಮಾಡದೆ ಕಳ್ಸೋಕೆ ಇಲ್ಲ ರಾಜ್ಕುಮಾರ್ ಅವರು. ಯಾರೇ ಹೋಗ್ಲಿ. ಆಮೇಲೆ ಪಾರ್ವತಮ್ಮರು ಸುಮಾರು ಹೀರೋಯಿನ್ನ ಮುಂದೆ ತಂದಿದ್ದಾರೆ. ಸುಧಾರಾಣಿ, ರಮ್ಯಾ, ಆಸಾರಾಣಿ, ಅವ್ರನ್ನೆಲ್ಲ ಮುಂದೆ ತಂದಿದ್ದೆ ಅವರು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ರಾಜ್ಕುಮಾರ್ ಅವ್ರ ಪಿಕ್ಚರ್, ಕನ್ನಡ ಪಿಕ್ಚರು ಮೊದಲು ಕಲರ್ ಆಗಬೇಕಂದ್ರೆ ಆಗ್ತಾ ಇರಲಿಲ್ಲ. ರಾಜ್ಕುಮಾರ್ ಹೆಸರು ಹೇಳಿದ್ರೇ ಕನ್ನಡ ಪಿಕ್ಚರ್ ಕಲರ್ ಹಾಕಿ ಕಳಿಸೋರು. ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟು ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಲ್ಲ. ಕಲರ್ ಮಿಕ್ಸಿಂಗ್ ಆಗಬೇಕಂದ್ರೆ ಅಣ್ಣವ್ರದ್ದು ಅಂದ್ರೇ ಫಸ್ಟು, ಕರ್ನಾಟಕದವ್ರು ಅಂದರೆ ಅಣ್ಣವ್ರ ಹೆಸರು ಹೇಳಿದ್ರೇ ಪಿಕ್ಚರ್ ಕಲರ್ ಮಾಡ್ತಿದ್ದು. ಕಲರ್ ಪ್ರಿಂಟು ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಲ್ಲ ಬಾಸು. ನೀವು ವೀರಕೇಸರಿ ಅಂತ ಒಂದು ಪಿಕ್ಚರ್ ಬಂದೈತೆ, ಅದು ಅರ್ಧ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟು, ಅರ್ಧ ಪಿಕ್ಚರ್ ಕಲರು. ನೋಡ್ಕೊಳ್ಳಿ ಬೇಕಾದ್ರೆ ಯೂಟ್ಯೂಬಲ್ಲಿ. ಅಣ್ಣವ್ರ ಹೆಸರು ಹೇಳಿದ್ರೇ ಅಲ್ಲಿ ಕೆಲಸ ನಡೀತಿದ್ದು ಮಡ್ರಾಸಲ್ಲಿ. ಹೆಸರು ಅವಾಗಲೇ ಅಣ್ಣವ್ರು ಅಂದರೆ ಎಲ್ಲರೂ ಕೈ ಮುಗಿಯೋರು. ಅಮಿತಾಬ್ ಬಚ್ಚನ್ನೇ ಬಂದು ಕಾಲಿಗೆ ಬೀಳೋನು. ಒಂದು ಹೇಳ್ಬೇಕಂದ್ರೆ ಅದು ಅರ್ಥ ಜನಗಳು ಏನು ತಿಳ್ಕೊತಾರೋ, ರಾಜ್ಕುಮಾರ್ ಇದ್ರಿದ್ರೇ ಕನ್ನಡ ಪಿಕ್ಚರ್ಗೆ ಹೆಸರು ಬಂದಿದ್ದು ಕರ್ನಾಟಕದಲ್ಲಿ. ಎಲ್ಲ ಪ್ರಿಪೇರ್ ಆಗಬೇಕಲ್ಲ, ಶೂಟಿಂಗಿಗೆ ಮೊದಲೇ ಪ್ರಿಪೇರ್ ಆಗಬೇಕಲ್ಲ. ಆಗ ಹೋಗಿ ಮೆಜರ್ಮೆಂಟ್ ತಗೊಂಬಂದು ಇಲ್ಲಿಂದ ಡ್ರೆಸ್ ರೆಡಿ ಮಾಡ್ಕೊಂಡು ಹೋಗಿ ನಮ್ಮ ಗುರುಗಳು ಹಾಕೋರು. ನಾವು ಗುರುಗಳ ಜೊತೆ ಇದ್ದು ಬಟ್ಟೆ ಕೊಡೋದು ಮಾಡೋದು ಜೊತೆನಲ್ಲಿ ಮಾಡೋವು. ಅಸ್ಟೆಂಟ್ ಇಲ್ಲ, ಟ್ರೈನಲ್ಲಿ ಬರೋವು ನಾವು. ಭಾಳ ಚೆನ್ನಾಗಿತ್ತು. ಒಂದು ಖುಷಿ ಇರೋದು. ಪಿಕ್ಚರ್ ಮಾಡ್ಬೇಕನ್ನೋದ್ರೆ ಖುಷಿ. ಕನ್ನಡ ಪಿಕ್ಚರ್ ಅಂದ್ರೇ ಒಂಥರ ಹುಮ್ಮಸ್ಸು. ಆಮೇಲೆ ಇನ್ನೊಂದು ಮಾಡೋರು, ಎಷ್ಟೋ ಸಲ ದುಡ್ಡು ಇಲ್ದಲೇ ತಮಿಳವ್ರು ಸೆಟ್ ಹಾಕಿರೋದನ್ನ, ಹಿಂದಿಯವ್ರು ಸೆಟ್ ಹಾಕಿರೋದನ್ನ ರಾತ್ರಿ ಅವರು ಬೆಳಿಗ್ಗೆ ಮಾಡ್ಕೊಂಡ್ರೆ ಕನ್ನಡ ಪಿಕ್ಚರ್ ರಾತ್ರಿ ಮಾಡೋರು. ಎಷ್ಟೋ ಪಿಕ್ಚರು. ಅವಾಗ ಕಷ್ಟಗಾಲ ತಾನೇ ಬಸ್ಸು, ಭಾಳ ಕಷ್ಟಗಾಲ. ಇವಾಗಲೂ ಹಂಗಲ್ಲ. ಇವಾಗ ಕೋಟಿಗಟ್ಟಲೆ ಕೇಳ್ತಾರೆ ಪಿಕ್ಚರ್ಗೆ. ಅವನು ಪ್ರೊಡ್ಯೂಸರನ್ನು ಏನಾರು ಹಾಕೊಳ್ಳಿ ಆಗಲಿ. ರಾಜ್ಕುಮಾರ್ ಹಂಗಲ್ಲ ಪಾಪ. ಪಿಕ್ಚರ್ ಮಾಡಿದ್ರೆ ಪಿಕ್ಚರ್ ಲಾಸ್ ಆದರೆ ಎಷ್ಟೋ ಜನಕ್ಕೆ ಸಹಾಯನೂ ಮಾಡವ್ರೆ. ಅದು ಜನಗಳಿಗೆ ಗೊತ್ತಾಗಲ್ಲ ಅಷ್ಟೇ ಅವ್ರು ಮಾಡಿರೋದು. ಏನು ಚೆಸ್ಟ್ 42, ಲೆಂತ್ 29, ಶರ್ಟ್ ಲೆಂತು, ಶೋಲ್ಡರ್ 90, ಕೈ ಲೆಂತ್ 24, ಪ್ಯಾಂಟ್ ವೇಸ್ಟ್ 34.5. ಆಮೇಲೆ ಸ್ವಲ್ಪ ದಪ್ಪ ಆಗಿದ್ರು. ಲೆಂತ್ 42. ಐ ವೇಸ್ಟ್ ಕಟ್ಟೋರು ಅವರು, ಯಾವಾಗಲೂ ಐ ವೇಸ್ಟ್ ಕಟ್ಟಿ ಬೆಲ್ಟ್ ಹಾಕ್ತಿದ್ದು ಅಣ್ಣವ್ರು.
ಅವರು ಯಾವುದೇ ಇರಲಿ ಅಣ್ಣವ್ರು ಮಾತ್ರ ನೀಟಾಗಿ ಮೇಕಪ್ಪು ಡ್ರೆಸ್ ಇರಲೇಬೇಕು. ಮೆಡ್ರಾಸ್ನಲ್ಲೂ ಟೈಲರ್ಗಳಿದ್ರು ತಾನೆ, ಇದ್ರು. ಅವ್ರು ಕೊಡದೆ ನಿಮ್ಗೆ ಯಾಕೆ ಕೊಡ್ತಾ ಇದ್ರು ಬಟ್ಟೆನಾ? ಇಲ್ಲ, ರಾಜ್ಕುಮಾರ್ ಅವ್ರಿಗೆ ಒಬ್ಬರು ಟೈಲರ್ ಇಷ್ಟ ಆಗಿಬಿಟ್ರೆ ಅವರು ಯಾರೇ ಬಂದರೂ ಅವ್ರ ಕೈಲೇ ಮಾಡಿಸ್ತಿದ್ದು. ಏನು ಹೇಳಿ, ಅಂದರೆ ನಮ್ಮ ಗುರು ಅವತ್ತಿಂದನೂ ಹೊಲಿತಾ ಇದ್ರಲ್ಲ, ಅವರು ಫಿಟ್ಟಿಂಗ್ ಬಗ್ಗೆ ಭಾಳ ಇಷ್ಟಪಡೋರು. ಹಂಗಾಗೆ ಇಲ್ಲಿಂದ ಕರ್ಸ್ಕೊಳ್ಳೋರು. ಯಾರೇ ಟೈಲರ್ ಇದ್ದರು, ನಮ್ಮ ಟೈಲರ್ ಕರಿಯಪ್ಪ ಪರ್ಸ್ನಲ್ ಟೈಲರು ಅಂತ ನಮ್ಮ ಗುರುನ ಕರ್ಸ್ಕೊಳ್ಳೋರು. ನಮ್ಮ ಗುರು ಹೋದಾಗ ನಾವೆಲ್ಲ ಹೋಗಿ ಜೊತೆಯಲ್ಲಿ ಕೆಲವು ಶೂಟಿಂಗ್ ಬಟ್ಟೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಮತ್ತೆ ಬಂದ್ಬಿಡೋದು. ನಮ್ಮ ಗುರು ಅಲ್ಲೇ ಇರೋರು. ಕೆಲವು ಕಡೆ ಕಾಶ್ಮೀರಲ್ಲಿ ಶೂಟಿಂಗ್ ಆದಾಗ ನಮ್ಮ ಗುರುನ ಜೊತೆಯಲ್ಲೇ ಕರ್ಕೊಂಡು ಹೋಗೋರು. ಹೋಗವ್ರೆ, ನೇಪಾಳ್ಗೆ ಹೋಗವ್ರೆ ಡೈಮಂಡ್ ರಾಕೆಟ್ಗೆ. 77ರಲ್ಲಿ ಬಂದಿದ್ದು ಅದು ಪಿಕ್ಚರು. 78 ಶಂಕರ್ ಗುರು. ನಾನು ಆವಾಗ SLC ಎಕ್ಸಾಮ್ ಬಿಟ್ಬಿಟ್ಟು ಇದು ಕೊಡೋಗಿದ್ದು ಮಡ್ರಾಸ್ಗೆ. ನಾವು ಮತ್ತೆ ಮಡ್ರಾಸಿಂದ ನಾವು ವಾಪಸ್ ಆಗವು. ಅವರು ಹೋಗೋರು ಜೊತೆನಲ್ಲಿ ಹೋಗೋದು. ಜೊತೆಯಲ್ಲೇ ಇದ್ದು ಶೂಟಿಂಗ್ ಟೈಮಲ್ಲಿ ಸ್ಪಾಟಲ್ಲಿದ್ದೆ ಅಣ್ಣವ್ರಿಗೆಲ್ಲ ಡ್ರೆಸ್ ಹಾಕ್ಸಿ ಶೂಟಿಂಗ್ ಮುಗಿದ ಮೇಲೆ ಬಂದ್ಬಿಡೋರು ವಾಪಸ್. ಹಾಂ, ಶೂಟಿಂಗಲ್ಲಿ ಇರಲೇಬೇಕು, ಹಾಕ್ಬೇಕಲ್ಲ ಡ್ರೆಸ್ ಹಾಕೋದು ತೆಗಿಯೋದು ಮಾಡೋದು. ಹಾಂ, ಒಂಚೂರು ಮಿಸ್ಟೇಕ್ ಇದ್ದರೆ ಅಣ್ಣವ್ರು ಆಗ್ತಾ ಇರಲಿಲ್ಲ, ಮತ್ತೆ ರೆಡಿ ಮಾಡಿಸ್ಕೊಳ್ಳೋರು. ಬೈಯೋದು ಇಲ್ಲ, ಏನೂ ಇಲ್ಲ. ಯಾಕಪ್ಪ ಹಿಂಗಾಗಿದೆ, ಸ್ವಲ್ಪ ರೆಡಿ ಮಾಡಿಕೊಡಪ್ಪ ಅನ್ನೋರು. ಅವರೇ ಹೇಳ್ಕೊಡೋರು ಈ ರೀತಿ ಬರಬೇಕು ಅಂತ. ಪಕ್ಕಾ ಫಿಟ್ಟಿಂಗ್. ಒಂಚೂರು ಮಿಸ್ಟೇಕ್ ಇದ್ರೆ ಹಾಕೋಕ್ಕಿಲ್ಲ. ಬನ್ರಿ ಇಲ್ಲಿ ಚಂದ್ರವ್ರೆ, ಇದೊಂಚೂರು ನೋಡ್ರಿ, ಟೈಟ್ ಮಾಡಿರಿ, ಒಂದು ಹೊಲಿಗೆ ಹಾಕ್ರಿ, ಅಲ್ಲೇ ಮಿಸ್ಸಿನ್ ಇರೋದು. ಇಲ್ಲ ಒಂಚೂರು ಐರನ್ ಮಾಡಿಕೊಟ್ರಿ, ಇಲ್ಲ ನಿಮ್ಮ ಗುರು ಕರೀರಿ ಅನ್ನೋರು. 120 ಪಿಕ್ಚರ್ ಮಾಡಿದ್ರು. ಕಸ್ತೂರಿ ನಿವಾಸ, ತಾಯಿಗೆ ತಕ್ಕ ಮಗ, ಬಲೆ ಹುಚ್ಚ, ಶಂಕರ್ ಗುರು, ಆಪರೇಷನ್ ಡೈಮಂಡ್ ರಾಕೆಟ್ಟು, ಆಮೇಲೆ ರವಿಚಂದ್ರ, ಸುಮಾರು ಪಿಕ್ಚರು ಹಳೆವೆಲ್ಲ ಅಣ್ಣವ್ರು ಅದೆಲ್ಲ ಮಾಡಿರೋದು ಅವರೇ. ದಾರಿ ತಪ್ಪಿದ ಮಗ, ಬಡವರ ಬಂಧು, ಅದೆಲ್ಲ ಎಂಥ ಪಿಕ್ಚರು. ಎಲ್ಲ ನಮ್ಮ ಗುರುನೇ. ಅವ್ರ ಹೆಸರು ಬರ್ತದೆ, ವಸ್ತ್ರ ಅಲಂಕಾರ ಯಮ್ನಾಥ್ ಅಂತ. ರಾಜ ನನ್ನ ರಾಜ್ಯದಲ್ಲಿ ಮಿಸ್ಸಿನೇ ಇಟ್ಟು ಹೆಸರು ತೋರಿಸ್ತಾರೆ ಯಮ್ನಾಥ್ ಅಂತ. ನಾನಿನ ಮರಲಲ್ಲಿ ಬೆಲ್ಬಾಟಮ್. ರಾಜ ನನ್ನ ರಾಜ್ಯದಲ್ಲಿ ಅವರೇ ಕ್ರಿಯೇಟ್ ಮಾಡಿದ್ದು ಸಫಾರಿನ. ರಾಜ್ಕುಮಾರ್ಗೆ ಹೋಗ್ಸಾರ ಹೊಸ ಡಿಸೈನ್ ಮಾಡಬೇಕು, ಕಾಸ್ಟ್ಯೂಮ್ ಏನಾರ ಒಂದು ಚೇಂಜಸ್ ಇರಬೇಕು ಅಂತ. ಮಾಮೂಲಿ ಇರಲಿಲ್ಲ, ಪ್ಯಾಂಟು ಶರ್ಟ್ ಇತ್ತು. ಅಣ್ಣವ್ರಿಗೆ ಡ್ರೆಸ್ ಅಂದರೆ ಭಾಳ ಇಷ್ಟ, ನೀಟಾಗಿರಬೇಕು ಡ್ರೆಸ್ಸು. ನಾನು ಶಬ್ದವೇದಿಯಲ್ಲಿ ನನ್ನ ಹೆಸರು ಬರ್ತದೆ ಅಲ್ಲಿ ನೋಡಿ, ಚಂದ್ರು ಟೈಲರ್ ಅಂತ, ವಸ್ತ್ರ ಅಲಂಕಾರ. ಓ ಪ್ರೇಮ ಕಾಶ್ಮೀರಾಗೆಲ್ಲ ನಾನೇ ಸೂಟ್ ಹೊಲ್ದು ಕಳಿಸಿದ್ದು. ಅಲ್ಲಿ ಹಾಕಿದ್ರೆ ಬರ್ತದೆ. ನೆನ್ನೆ ಹುಡುಗ ತೋರಿಸ್ತಾ, ನಿಮ್ಮ ಹೆಸರು ಬರ್ತದೆ ನೋಡಿ ಸರ್ ಯೂಟ್ಯೂಬಲ್ಲೇನೆ ಅಂತ. ಆಕಸ್ಮಿಕ ಅದೆಲ್ಲ ಸೂಟು ರೆಡಿ ಮಾಡಿ ನಾನು ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿರೋ ಹುಡುಗ ಹಾಕೊಂಡು ಶೂಟಿಂಗ್ ಮಾಡಿಸೋರು. ಆಮೇಲೆ ಅಪ್ಪೋರ್ದು ಪಿಕ್ಚರ್ 4-5, ಮೌರ್ಯ, ಅಪ್ಪು, ಅಭಿ, ಅದೆಲ್ಲ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಅಣ್ಣವ್ರದ್ದು 3-4 ತಲೆಮಾರು ಬಟ್ಟೆ ಹೊಲ್ದಿದ್ದೀನಿ. ರಾಜ್ಕುಮಾರು, ಆಮೇಲೆ ಶಿವರಾಜ್ಕುಮಾರು, ಅವ್ರ ಮೊಮ್ಮಗ ಲಕ್ಷ್ಮಿ ಮಗ ಸಣು, ಅವ್ರಿಗೆಲ್ಲ ಮಾಡಿಕೊಟ್ಟಿದ್ದೀನಿ. ಮಾಡಿದ್ದೀವಿ. ಹೆಂಗಾದ್ರು ಅಕ್ಕೋರು ನನ್ನ ಕರೆಯೋರು ಮನೆಗೆ, ಬರಪ್ಪ ಇದು ಒಲಿ, ಅಯ್ಯಪ್ಪನಿಗೆ ಡ್ರೆಸ್ ಒಲಿ, ಇದು ಅಣ್ಣವ್ರಿಗೊಂದು ಸಿಲ್ಕ್ ಶರ್ಟ್ ಹೊಲ್ಕಬಾ ಅಂತ. ಯಾವಾಗಲೂ ಪಂಚೆ ಆ್ಯಂಡ್ ಸಿಲ್ಕ್ ಶರ್ಟ್ ನೀಟಾಗಿರೋರು. ಅವ್ರಿಗೆ ಊಟ ತಿಂಡಿ ಚೆನ್ನಾಗಿರ್ಬೇಕು. ಆಮೇಲೆ ಯಾರೇ ಹೋದ್ರೂ ಅವರು ಭಾಳ ಇಷ್ಟಪಡೋರು ಅಭಿಮಾನಿಗಳ್ನ. ಭಾಳ ಇಷ್ಟಪಡೋರು. ಅವ್ರ ಮನೆಗೆ ಯಾರೇ ಹೋದ್ರು ಒಂದು ಊಟ ಮಾಡದೆ ಕಳಿಸ್ತಿರ್ಲಿಲ್ಲ, ಒಂದು ಗ್ಲಾಸ್ ಟೀ ಕುಡಿದಿದ್ರೆ ಇದು ಮಾಡ್ಕೊಳ್ಳೋರು. ಆ ಥರ ಮಾತ್ರ. ನಾವೇ ಊಟ ಮಾಡಿದ್ದೀವಲ್ಲ, ನಾನು ಅಲ್ಲೇ ಹೋಗ್ತಾ ಇದ್ದಿದ್ದು ಮಟನ್ ಚಿಕನ್ಗೆ ಬಟ್ಟೆ ತಗೊಂಡು ಓಡೋಗ್ಬಿಡ್ತಾ ಇದ್ದೆ. ಇಲ್ಲೇ ಮನೆ ಸದಾಶಿವನಗರ. ನಿನ್ನೆ ಬಂದಿದ್ರೆ ಅವ್ರ ಡ್ರೈವರ್ನ ಇದ್ದ, ಬಟ್ಟೆ ಹೊಲ್ಸಕ್ಕೆ ಬಂದಿದ್ದ ಹನುಮಂತು ಅಂತ. ಅವನು ಕೇಳಿದರೆ ಅವನೇ ಹೇಳೋನು, ಚಂದ್ರು ಕರಿಯಪ್ಪ ಅಂತ ಕಳಿಸ್ಬಿಡೋರು ಕಾರಲ್ಲಿ. ನೋಡ್ರಿ ಈ ಶರ್ಟು ಕಾಲರ್ ನೋಡ್ರಿ, ಇದು ನೋಡ್ರಿ. ಭಾಳ ಖುಷಿ ಪಡೋರು. ಅಪ್ಪುಗೆ ಶಿವಣ್ಣಗೆ ಪ್ಯಾಂಟ್ ಹೊಲ್ದಿದ್ದೆ ಅಂದರೆ ಭಾಳ ಚೆನ್ನಾಗಿದೆ ರೀ ಏನಾರು ಕರೆದು ಸಪ್ರೇಟಾಗಿ ಹೇಳೋರು. ನೋಡಿ ಇದೆಲ್ಲ ಕಾಶ್ಮೀರದ ಶಬ್ದವೇದಿಗೆ ಅವಾರ್ಡ್ ಬಂದಿದ್ದೆ. ವಾಚು ಇಲ್ಲಿದೆ ನೋಡಿ, ರಾಜ್ಕುಮಾರ್. ಅವಾಗ ಸೀಲ್ಡ್ ಜೊತೆ ವಾಚ್ ಕೊಟ್ಟರು 100 ದಿವಸಕ್ಕೆ, ಇಲ್ಲ ಅಂಬೇಡ್ಕರ್ ಭವನಲ್ಲಿ. ರಾಜ್ಕುಮಾರ್ದು ಏನಪ್ಪ ಅಂದರೆ, ಒಂದು ಚಿಕ್ಕ ಹುಡುಗ ಕಲೆ ಮಾಡಿದ್ರೂ ಭಾಳ ಬೆಲೆ ಕೊಡೋರು. ಸಂತೋಷ ಪಡೋರು. ಇದು ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಅನ್ನೋರು. ಇಲ್ಲಾಂದರೆ ಅವ್ರು ಹೇಳ್ಕೊಡೋರು. ಅವ್ರಿಗೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರಬೇಕು,
ಜನ ನೋಡುವಾಗ ಅವ್ರಿಗೆ ಆ ಇಂಟೆನ್ಷನ್ನು. ಆಮೇಲೆ ಕನ್ನಡದ ಬಗ್ಗೆ ಮೇಲೆ ಭಾಳ ಅಪೂರ್ವ ಗೌರವ ಇತ್ತು. ಹಿಂಗೆ ಇದ್ರೆ ಅವರು ಕನ್ನಡ ಪಿಕ್ಚರ್ ಬಿಟ್ಟು ಬೇರೆ ಪಿಕ್ಚರ್ಗೆ ಹೋಗಲೇ ಇಲ್ವಲ್ಲ. ಕೋಟಿ ಕೋಟಿ ಕೊಡ್ತೀನಿ ಅಂದ್ರುವ ಇವಾಗ ದುಡ್ಡಿನ ಆಸೆಗೆ ಎಷ್ಟು ಜನ ಹೋಗ್ಬಿಡ್ತಾರೆ. ರಾಜ್ಕುಮಾರ್ ಆ ಥರ ದುಡ್ಡಿಗೂ ಆಸೆ ಪಟ್ಟವರೆಲ್ಲ ಏನಿಲ್ಲ. ಅವ್ರು ಎರಡೇ ಸಿಸ್ಟಮ್ಮು, ದೈವ ಭಕ್ತಿ, ದೇವ್ರದ್ದು, ಒಳ್ಳೆ ಬಟ್ಟೆ, ಊಟ. ಹಾಂ, ನಾವು ಹೋದ್ರು ಅಷ್ಟೇ, ಬನ್ರಿ ಕುಂತ್ಕೊಳ್ರಿ ಊಟ ಮಾಡಿರಿ ಏನಾರು. ಜೊತೆಲೇ ಊಟ ಮಾಡ್ತಿದ್ದು ನಾವು. ಯಾಮಾರ್ಬಿಟ್ಟು ಅವಾಗ ನೀವು ಹೇಳ್ದಂಗೆ ಎಲ್ಲ ಫೋಟೋ ಇಟ್ಟಿಡ್ಬೇಕು. ನಮಗೆ ದಿವಸ ಇದ್ದಿದ್ದು ರೂಢಿ ಬಿಟ್ಬಿಟ್ಟ. ಜೊತೆಲೇ ಮಾಡೋ ಅಂತೀವಿ ಮನೆ ಒಳಗಡೆ. ಕೇಳಿ ಹೋಗಿ ಇವಾಗ ಅಲ್ಲಿ ಹೋಗಿ ಚಂದ್ರವ್ರ ಮನೆ ಹೋಗಿದ್ದೆ ಅಂತ ರಾಘವೇಂದ್ರ ರಾಜ್ಕುಮಾರ್, ಇವರೆಲ್ಲ ಇರ್ತಾರೆ, ಪುನೀತ್ ಹೆಂಡ್ತಿ ಅನಿತಾ ಅಂತ ಎಲ್ಲ ಕೇಳಿ. ಚಂದ್ರು ಅಂಗಡಿಗೆ ಹೋಗ್ಬೇಕಮ್ಮ ಮೇಡಮ್ ಅರ್ರೆ ಹೋಗೋಣ ಅಂತ ಹಂಗನ್ನಿ ಸುಮ್ಮನೆ. ಇಲ್ಲಾಂದರೆ ನೆನೆ ಗೋವಿಂದಣ್ಣ ಬಂದಿದ್ರು, ರಾಜ್ಕುಮಾರ್ ಅಳಿಯ ಸ್ವಂತ. ಇಲ್ಲೇ ಬರೋದು ಎಲ್ಲ ಗುರುಜಿ. ಹಾಂ, ಬರ್ತಾರೆ. ಇನ್ನೂ 5 ಸೆಟ್ ಕೊಟ್ಟೋದ್ರು ರಾತ್ರಿ. ಹಾಂ, ಹೋಗಿ ಅವ್ರ ಮನೆಗೆ ಅಡ್ರೆಸ್ ಕೊಡ್ತೀನಿ, ಅವರು ಹೇಳ್ತಾರೆ. ಸುಮ್ಮನೆ ಹೋಗ್ಬೇಕು ನೀವು. ಇಡೀ ಕುಟುಂಬಕ್ಕೆ ನಮ್ಮ ಗುರುಗಳು ಬಿಟ್ಟ ಮೇಲೆ ಯಮನಾಥ್ ಅವರು ಅಣ್ಣವರು ಇರೋವರೆಗೂ ನಾನೇ ಬಟ್ಟೆ ಹೊಲ್ಕೊಡ್ತಿದ್ದು. ಸುಮಾರು ಅದೇ ನಾನು 10 ವರ್ಷದಿಂದ ಎಂಟ್ರಿ ಆಗಿದ್ದು. ನಾನು 86, 85ರಿಂದ ಅಂಗಡಿ ಇಟ್ಟಾಗಿಂದ ಅವರೇ ಅಕ್ಕೋರು ಕರ್ಸ್ಕೊಳ್ಳೋರು. ಪಾರ್ವತಮ್ಮರ ಬುಕ್ಕಲ್ಲೂ ಬರ್ದವ್ರೆ. ಹಾಂ, 10 ವರ್ಷದಲ್ಲ, ಕನ್ನಡಪ್ರಭದಲ್ಲೂ ಒಂದ್ಸಲ ಆರ್ಟಿಕಲ್ ಬಂದಿತ್ತು. ಯಮನಾಥ್ ಆದಮೇಲೆ ಚಂದ್ರನೇ ಕೊಡಬೇಕು ಅಂತ. ಇವರು ಬಂದಿದ್ರು, ರವಿ ಬೆಳಗಿರಿನೂ ಬರೆದ್ರು. ಹಾಂ, ಅದು ನನಗೆ ಪೇಪರ್ ಸಿಗಲಿಲ್ಲ. ಅವತ್ತು ಹೇಳ್ದ ಒಬ್ಬ ಹುಡುಗ, ಓದ್ಕೊ ಬಂದೆ, ಸಾರ್ ನೀವು ರಾಜ್ಕುಮಾರ್ ನಿನ್ನ ಬಟ್ಟೆ ಹೊಲ್ಕೊಟ್ಟಿಲ್ಲ ಅಂದರೆ ಕರ್ಸ್ಕೊಂಡು ಮನೆಗೆ ಹಾಕ್ಸ್ಕೊಳ್ಳೋರಲ್ಲ ಅಂತ. ಯಮನಾಥ್ ಬಿಟ್ಟ ಮೇಲೆ ಬಟ್ಟೆ ನನ್ನ ಕೈಲಿ ಸ್ಟಿಚಿಂಗ್ ಮಾಡಿಸಿ ಚಂದ್ರು ಕೈಲಿ ರೆಡಿ ಮಾಡಿಸ್ತಾ ಇದ್ರು ಅಂತ ಬೆಂಗಳೂರವ್ರು ಬರೆದಿದ್ದು. ನಿಮ್ಮ ಅಣ್ಣವರು ಒಡನಾಟ ಹೇಳಿ. ಒಡನಾಟ ಏನಿಲ್ಲ, ನಾವು ಅಣ್ಣವರು ನಾವು ಹೇಗಿದ್ದು ಅಂದರೆ ನಂಬಕ್ಕಾಗಲ್ಲ, ಯಾರು ನಂಬೋದೇ ಇಲ್ಲ, ಆ ಥರ ಇದ್ದು. ಇಲ್ಲ, ಭಾಳ ಚೆನ್ನಾಗಿದ್ದು, ಸಂತೋಷವಾಗಿದ್ದು, ಯಾವುದಕ್ಕೆ ಆಗಲಿ ಒಂದು ಕೊರತೆ ಇಲ್ಲ. ಯಾವುದನ್ನ ಡ್ರೆಸ್ ಬೇಕಾರೆ ನೋಡ್ರಿ ಚಂದ್ರ ಈ ಥರ ರೆಡಿ ಮಾಡಿಕೊಡ್ರಿ ಏನಾರು ತಗೊಂಡೋಗು ಹಾಕ್ಸೋದು, ಅಕ್ಕಪಡೆ ಭಾಳ ಚೆನ್ನಾಗಿದೆ ರೀ ಅನ್ನೋದು. ನಾನೇ ಒಂದ್ಸಲ ಅಕ್ಕೋರು ಕೇಳಿ ಸಾರ್ ಅಂತಿದ್ದೆ. ಕೇಳಿ ಅಪ್ಪಾಜಿ ನೀನು, ಯಾವಾಗಲೂ ಅವ್ರಿಗೆ ಅಪ್ಪಾಜಿ ಇಲ್ಲ ಅಂದರೆ ಅಣ್ಣ ಅಂತಿದ್ದು, ಆ ಥರ. ಆಮೇಲೆ ಒಂದೊಂದು ಸಲ ಉದಯ್ ಶಂಕರ್ ಕೇಳೋರು. ಹಾಂ, ಅವ್ರಿಗೂ ಹೊಲ್ದಿದ್ದೀನಿ. ಗುರುದತ್ತಿಗೆ ಹೋಗಿ ಪ್ಲಾಟ್ ನಂಬರ್ ಕೊಡ್ತೀನಿ, ಹೋಗಿ ಕೇಳಿ. ಉದಯ್ ಶಂಕರ್ ಚಂದ್ರು ಹೊಲ್ದ್ಮೇಲೆ ಆಯ್ತು ಬಿಡಿ ರಾಜ್ ಅನ್ನೋರು. ಹಾಂ, ಭಗವಾನ್ ಅವರು ಅಷ್ಟೇ. ಅವ್ರು ಇವತ್ತು ಸೂಟ್ ಹೊಲ್ಸ್ಕೊಂಡು ಹೋಗೋದು ನನ್ನ ಹತ್ರನೇ ಬಂದು 84 ವರ್ಷ. ಹಾಂ, ನಮ್ಮ ರಿಕಾರ್ಡ್ ನೋಡಿದ್ರೆ ಗಿನ್ನಿಸ್ ಬುಕ್ಕಲ್ಲಿ ಕೊಡಬೇಕು. ನಮ್ಮನ್ನು ಯಾರು ಕಂಡು ಹಿಡಿತೀರಾ, ಏನು ಕೊಡಲ್ಲ. ಇಲ್ಲಿ ರಾಜಕಾರಣಿಗಳು 100 ಕೋಟಿ ಕೊಟ್ಟರೆ ನಿಮ್ಮನ್ನು MLA ಮಾಡಿ ಮಿನಿಸ್ಟ್ರ್ ಮಾಡ್ತಾರೆ. ನಮ್ಮನ್ನ ಎಲ್ಲಿ ಮಾಡ್ತೀರಾ ನೀವು? ಅಷ್ಟೇ. ನಾವು ಊಟ ಬಟ್ಟೆಲೇ ಹೊಂಟೋಯ್ತೀವಿ. ನೋಡಿ, ಸಂಧಿ ಒಳಗೆ ಇಟ್ಟು ರಿಕಾರ್ಡ್ ಮಾಡಿದ್ದೀನಲ್ಲ ಅಂಗಡಿನ, ಎಂತೆಂಥವ್ರು ಬರ್ತಾರೆ ನೋಡ್ಲಿಲ್ವಾ ಫೋನು. ಊಟ ಮಾಡಕ್ಕೆ ಬಿಡಲ್ಲ ನನ್ನ, ಸುಮಾರು ಜನ ಕರ್ಸ್ಕೊತಾರೆ. ಕೈ ಮುಟ್ ಎಲ್ಲರಿಗೂ ಹೊಲ್ದಿದ್ದೀವಿ. ಅಣ್ಣವ್ರ ಫ್ಯಾಮಿಲಿ ಫುಲ್ಲು, ಬಂಗಾರಪ್ಪ ಫ್ಯಾಮಿಲಿ, ಸಿದ್ದರಾಮಯ್ಯ ಅವರು, ಕುಮಾರಸ್ವಾಮಿ, MP ಪ್ರಕಾಶು, ಎಲ್ಲ ರಾಜ್ಕುಮಾರ್ ಹೆಸರಲ್ಲೇ ಹುಡುಕ ಬರೋರು. ಇಲ್ಲ ಅಂದರೆ ನಾನೊಂದು ನಮ್ಮೂರು ಇರೋದು 4 ಮನೆ 8 ಮನೆ ಇರೋದು. ನಮ್ಮದು ಮೂರು ಹೆಸರುವಾಸಿಗೆ ಕೆಂಪೇಗೌಡರು ಊರು ಅಂತ. ಮಾಗಡಿ ಕೆಂಪೇಗೌಡ ಊರು ನಮ್ಮೂರೇ ಫೇಮಸ್ಸು. 4 ಊರಿರೋದು. ಮಾರು ವೇಷದವ್ರು ನಮ್ಮೂರಿಗೂ ಬಂದಿದ್ರಲ್ಲ. ನಮ್ಮೂರು ಒಂದು ಕಾಡು ಒಳಗೆ ಬೆಟ್ಟ ತಾವು ಇದೆ ಮನೆಗಳು. ವೀರಾಪುರ ಅಂತ. ತಿಪ್ಕೊಂಡಳ್ಳಿ ಆದಮೇಲೆ ಸಿಗೋದು ಅದೇನೆ, ಮಾಗಡಿ ತಾಲೂಕು. ಅಣ್ಣವ್ರಿಗೆ ಮಂಚಿನ ಬೆಲೆಯಿಂದನೂ ಮೀನೆಲ್ಲ ತಂದ್ಕೊಟ್ಟಿದ್ದೀನಿ. ಅಣ್ಣವ್ರಿಗೆ ಮಂಚಿನ ಬೆಲೆ ಡ್ಯಾಮಿಂದ ಒಂದ್ಸಲ ಮೀನನ್ನೆಲ್ಲ ತರ್ಸ್ಕೊಂಡು ಇಷ್ಟಪಟ್ಟರು. ಭಾಳ ಚೆನ್ನಾಗಿದೆ ರೀ ಅಂತ. ಹಾಂ, ಇಷ್ಟಪಡೋರು. ಊಟ ಅಂದರೆ ತುಂಬ ಇಷ್ಟಪಡೋರು. ಜೊತೆಗೆ ಅವರೊಬ್ಬರೇ ಇಲ್ಲ, ಪಕ್ಕದಲ್ಲಿದ್ದರೂ ಊಟ ಮಾಡಿ ಕಳಿಸೋರಲ್ಲ. ಹಾಂ, ಯಾರನ್ನ ಹೋಗ್ಲಿ ಪಾಪ, ಯಾರೂ ಇಲ್ಲ. ಅವ್ರಿಗೂ ಫಸ್ಟು ಬನ್ನಿರಿ ಊಟ ಮಾಡಿರಿ ಅವ್ರು ಹೇಳ್ತಿದ್ದೆ ಅದು. ತಿಂಡಿ ಟೈಮ್ಗೆ ಹೋದರೆ ತಿಂಡಿ ತಿನ್ನಿರಿ, ಊಟ ಮಾಡಿರಿ ಅಷ್ಟೇ. ಆಮೇಲೆ ಅವರು
ಬೆಳಿಗ್ಗೆ ಎದ್ದು ಒಂದು ದೇವ್ರಿಗೆ ನಮಸ್ಕಾರ ಮಾಡೇ ಬಂದು ಊಟಕ್ಕೆ ಟಿಫನ್ ಕುಂತ್ಕೊತಿದ್ದು. ರಾತ್ರಿ ಮನೆಗೆ ಬೇಕಾದರೂ ಅವ್ರ ಮನೆ ಮುಂದೆ ಒಂದು ಗಣೇಶ ಇದೆ, ಅವ್ರಿಗೆ ನಮಸ್ಕಾರ ಮಾಡ್ದಲೇ ಮನಗ್ತಾ ಇರಲಿಲ್ಲ. ಇನ್ನೂ ಇರಬೇಕಾಗಿತ್ತು ಏನೇ ಆದರೂ ಅಂತ. ರಾಜ್ಕುಮಾರ್ ಹೋದ್ಮೇಲೆ ಮಳೆ ಬೆಳೆನೇ ಹೋಗ್ಬಿಡ್ತು. ಬೇಕಾದ್ರೆ ಟ್ಯಾಲಿ ಮಾಡಿ ನೀವು ಅವತ್ತಿಂದ ಡೈರಿ ಬರೆದು ಕಳಿ, ಕ್ಯಾಲ್ಕುಲೇಷನ್ ಮಾಡಿ. ನಾವೆಲ್ಲ ಥಿಂಕ್ ಮಾಡ್ತೀವಿ ಏನೇನಾದರೂ. ರಾಜ್ಕುಮಾರ್ ಹೋದಾಗ ಏನಾಯಿತು, ವಿಷ್ಣುವರ್ಧನ್ ಹೋದಾಗ ಆಯಿತು ಅಂತ ನೀವು ಥಿಂಕ್ ಮಾಡಿ. ರಾಜ್ಕುಮಾರ್ ಹೋದ್ಮೇಲೆ ಅವತ್ತಿಂದ ಕನ್ನಡ ಇಂಡಸ್ಟ್ರಿ ಮನಿಕಾಗ್ಬಿಡ್ತು. ರಾಜ್ಕುಮಾರ್ ಇರುವಾಗ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಇರೋಕ್ಕಿಲ್ಲ ಅಂತ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟ್ರಿ ಅಣ್ಣವ್ರ ಮನೆಗೆ ಬಂದು ಹಿಂಗೆ ಕಾಲು ಕೈ ಮುಗಿಯೋರು. ಒಂದು ಕಂಠೀರವದೊಳಗೆ ಇದು ಮಾಡಿದ್ರು ಫಂಕ್ಷನ್ನು ಕೇಳಿ, ಮಲ್ಲೇಶ್ಪುರದಿಂದ ಕಂಠೀರವವರೆಗೂ ಬತ್ತು. ಮಳ್ಳು ಹಾಕಿದ್ರೆ ಮಳ್ಳು ಇಳೀಲಿಲ್ಲ ಅಲ್ಲೂ ಜನ ಟೈಮಲ್ಲಿ, ಅಷ್ಟು ಜನ. ಹಾಂ ಹಾಂ, ಎಲ್ಲಿ ಮಲ್ಲೇಶ್ಪುರದಿಂದ ಕಂಠೀರವರೆಗೂ ನಿಂತಿತ್ತು. ಹಾಂ, ಮೆರವಣಿಗೆಗೆ. ಯಾಕೆ ಅಂದರೆ ರಾಜ್ಕುಮಾರ್ದು ಆ ಥರ ಅವ್ರು ಹುಟ್ಟಿರೋದೇ ದೈವಶಕ್ತಿಯಿಂದ. ನೆನಪಂದರೆ ನಾವು ಅಣ್ಣವ್ರ ಜೊತೆ ತುಂಬ ಖುಷಿಯಾಗಿ ಮನೆಯವ್ರ ಥರ ಇದ್ವಲ್ಲ, ಅದೇ ಒಂದು ಖುಷಿ ಆಗೋದು. ನಾನು ಯಾರನ್ನ ಬಂದರೆ ಅಣ್ಣವ್ರು ಹೌದೇನಪ್ಪ ಅಣ್ಣವ್ರು ಮಾತಾಡ್ಸಿದ್ರ ಅಂತ ಕೇಳೋರು. ಊಟ ಮಾಡಿ ಕಳಿಸಿದಂದ್ರೆ ಇನ್ನೂ ಖುಷಿ ಪಡೋರು. ಆಮೇಲೆ ಅಂಥವ್ರು ಹುಟ್ಟಲ್ಲ ಬಿಡ್ರಿ ಇನ್ನೋರು ಜನ. ಕೆಲವರು ಎಷ್ಟೋ ಕಸ್ಟಮರ್ ಕರ್ಕೊಂಡು ಹೋಗಿದ್ದೀನಲ್ಲ ಅಣ್ಣವ್ರು ನೋಡಬೇಕು ಅಂದವ್ರನ್ನ ಮನೆಗೆಲ್ಲ. ಹ್ಞೂ, ಯಾರಿಗೆ ನಾನು ಹೋದ್ರೆ ಜೊತೆಲಿಗೆ ಬಿಡೋರು, ಇಲ್ಲಾಂದ್ರೆ ಗೇಟಲ್ಲಿ ಸೇರ್ಸೋಕ್ಕಿಲ್ಲ ನಿಮ್ಮನ್ನು. ಅದಕ್ಕೆ ಅಲ್ವಾ ಇವಾಗ ರಾಜ್ಕುಮಾರ್ ಅಷ್ಟು ಒಳ್ಳೆ, ನಾವ್ಯಾರು ರಾಜ್ಕುಮಾರ್ ಅದು ಒಳ್ಳೆ ತನಿಖೆ ತಾನೇ ನಾವು ಇಷ್ಟು ಬಟ್ಟೆ ಎಲ್ಲ ರೆಡಿ ಮಾಡಿ ಖುಷಿಯಿಂದ ಇದ್ದಿದ್ದು. ಹಾಂ, ಹೇಳ್ಕೊಡೋರು ಅವ್ರು. ಗೊತ್ತಾ ಏನು ಹೇಳೋರು, ರಾಜ್ಕುಮಾರ್ಗೆ ಹೊಲಿತೀನಿ ಅಂತೆಲ್ಲ ಜನಗಳಿಗೆ ನನಗಿಂತ ಚೆನ್ನಾಗಿ ಹೊಲಿಬೇಕ್ರಿ ಅನ್ನೋರು ಬಟ್ಟೆನ. ಅಣ್ಣವ್ರು ಏನು ಹೇಳೋದು ಅಂದರೆ ಟೈಲರ್ ಕೈಲೇ ಮನ್ಸೂನ್ ರೂಪನೇ ಚೇಂಜ್ ಮಾಡೋರು ಅಂತ ಹೇಳೋರು ಅಣ್ಣವರು. ಕಾಸ್ಟ್ಯೂಮಲ್ಲಿ ಒಳ್ಳೆ ಡ್ರೆಸ್ ಮಾಡಿಬಿಟ್ರೆ ನೀಟ್ನೆಸ್ಸು ಮನ್ಸೂನ್ ರೂಪನೇ ಚೇಂಜ್ ಆಯ್ತದೆ ಅನ್ನೋರು. ಅವ್ರು ಹೇಳೋದು ನಿಜ. ಒಂದು ಡ್ರೆಸ್ನ ಕರೆಕ್ಟಾಗಿ ಹೊಲ್ದು ಕೊಟ್ಬಿಟ್ಟು ನೀವು ಕನ್ನಡಿಲಿ ನೋಡ್ಕೊಳ್ಳಿ, ಆ ಬಟ್ಟೆ ಹಾಕೊಂಡ್ರೆ ಎಷ್ಟೋ ಖುಷಿ ಆಗುತ್ತೆ ನಿಮಗೆ. ಮಡ್ರಾಸಲ್ಲಿ ಏನಿಲ್ಲ, ಭಾಳ ಸಂತೋಷವಾಗಿದ್ದರು ಅಣ್ಣವರು. ಕನ್ನಡ ಪಿಕ್ಚರು ಮಡ್ರಾಸ್ ಒಳಗೆ ಯಾಕೆ ಮಾಡ್ತಾಯಿದ್ರು ಅಂದರೆ ಅವಾಗ ಎಲ್ಲ ಸೌಕರ್ಯ ಅಲ್ಲಿತ್ತು. ಅದರಿಂದ ಮಡ್ರಾಸಲ್ಲಿದ್ದರು. ಪ್ರತಿಯೊಂದು ಸ್ಟುಡಿಯೋ, ಒಂದು ಟೆಕ್ನಿಷಿಯನ್ನು ಎಲ್ಲ ನಮ್ಮ ಕನ್ನಡದವ್ರು ಕಮ್ಮಿ ಇದ್ರು ಅವಾಗ. ಒಂದು ಇವ್ರು ತಗೊಳ್ಳಿ, ಮ್ಯೂಸಿಕ್ ಡೈರೆಕ್ಟರ್ ತಗೊಳ್ಳಿ, ಯಾರು ಇಳಿಯರಾಜ, JK ವೆಂಕಟೇಶು, ವಿಜಯ ಭಾಸ್ಕರು, ರಾಜನ್ ನಾಗೇಂದ್ರ, ಅವರೆಲ್ಲ ಮಡ್ರಾಸವ್ರೇ ತಾನೆ. ಟೆಕ್ನಿಷಿಯನ್ ಮಡ್ರಾಸಲ್ಲಿದ್ದರೆ ನಿಮಗೆ ಪಿಕ್ಚರ್ ಪ್ರೊಡ್ಯೂಸರ್ಗೆ ನಿಮಗೆ ಕಮ್ಮಿ ಆಗೋದು ಖರ್ಚು. ಹಾಗಾಗಿ ಆಮೇಲೆ ಇವರೆಲ್ಲ ತಗೊಳ್ಳಿ, ಅವಾಗೆಲ್ಲ ಆಕ್ಟ್ರುಗಳಿದ್ರಲ್ಲ, ಹೀರೋಯಿನ್ಗಳೆಲ್ಲ ಎಲ್ಲ ಮಡ್ರಾಸಲ್ಲೇ ಅಲ್ವಾ ಇದಾಗೋದು. ಆದರೆ ಎಲ್ಲಕ್ಕಿಂತ ರಾಜ್ಕುಮಾರ್ MGR ಮಾತ್ರ ಅಣ್ಣ ತಮ್ಮ ಥರ ಇದ್ದರು. ಶಿವರಾಜ್ ಕುಮಾರ್ ಮದುವೆಗೆಲ್ಲ ಬಂದವ್ರೆ ರಿಸೆಪ್ಷನಲ್ಲಿ ವೈಟ್ ಸೂಟ್ ಹೊಲ್ದಿದ್ದೆ ನಾನು. ಫಸ್ಟ್ ಬಂದು ಸೂಟೇ ಕೇಳಿರೋದು MGR. ಯಾರು ಇಷ್ಟು ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಹಾಕಿರೋದು. ಆಮೇಲೆ ಓ ಪ್ರೇಮವೇ ಕಾಶ್ಮೀರ ತೆಗೀರಿ, ಅದೊಂದು ಹಾಡ ಫುಲ್ ಹಾಕಿ ಟಿ ವಿಲಿ, ಅದು ಪೂರ್ಣಿಮನೇ ಡಿಸೈನ್ ಕೊಟ್ಟಿದ್ದು, ರಾಜ್ಕುಮಾರ್ ಮಗಳು. ಡಬಲ್ ಬ್ರಷ್ ಶೂಟು, ಇಂಗ್ಲೀಷ್ ಅಂತ. ಅದು ಡಬಲ್ ಬ್ರಷ್ ಅಂದರೆ ಇಂಗ್ಲೀಷ್ನವ್ರ ಸೂಟು ಅಂತ. ಅವ್ರಿಗೆ ಇದೇ ಕೊಡೋರಲ್ಲ, ಡಿಸೈನ್ ಕೊಟ್ಬಿಡ್ತಾರೆ ನಮ್ಗೆ ಹಿಂಗೆ ಬರಬೇಕು ಅಂತ. ಅವ್ರೇನಿಲ್ಲ ಪಾಪ, ಅವ್ರಿಗೆ ಭಾಳ ನೀಟಾಗಿರಬೇಕು ಡ್ರೆಸ್ ಆಗಲಿ, ಆಮೇಲೆ ಪಿಕ್ಚರ್ ಸ್ಟೋರಿ ಆಗಲಿ, ಕೆಲಸ ಮಾಡೋದೆಲ್ಲ ಭಾಳ ನೀಟಾಗಿರಬೇಕು. ಹೇಳಿದ ಟೈಮಿಗೆ ರೆಡಿ ಮಾಡಿ ಕೊಟ್ಬಿಡ್ಬೇಕು. ಎಲ್ಲ ಬಟ್ಟೆ ಹೊಲ್ದಿದ್ದು ಫಿಲಮ್ದು ಪ್ರೊಡ್ಯೂಸರ್ ಕೊಡೋರು, ಪರ್ಸ್ನಲ್ದೆಲ್ಲ ಅಣ್ಣವ್ರ ಮನೆಯಿಂದ ಕೊಟ್ಬಿಡೋರು ಆಫೀಸಲ್ಲಿ. ಪಾಪ ಅಪ್ಪು ಮದುವೆಯಲ್ಲಿ 2 ಲಕ್ಷ ಸೂಟ್ ಹೊಲ್ದಿದ್ದೆ ಅಪ್ಪು ಮದುವೆಯಲ್ಲಿ ಫ್ರೆಂಡ್ಸ್ಗೆ, ಅವರು ಇವ್ರಿಗೆ ಎಲ್ಲ ಅವರೇ ತಂದು ಕೊಟ್ಟರು ನನಗೆ. ಪಾಪ ಕ್ಯಾಶ್ ಬೇಕಾ ಚೆಕ್ ಬೇಕಪ್ಪ ಅಂದರು, ಅರ್ಧ ಕ್ಯಾಶ್ ಕೊಟ್ಟರು, ಅರ್ಧ ಚೆಕ್ ಕೊಟ್ಟರು. ಆದರೆ ರಾಜ್ಕುಮಾರ್ ಥರ ಮನುಷ್ಯ ಇನ್ನು ಹುಟ್ಟಲ್ಲ ಬಿಡಿ. ಕನ್ನಡದಲ್ಲಿ ಯಾರೇ ಹೇಳ್ಬೋದು, ಅವ್ರ ಕಲೆ, ಅವ್ರ ಸಂಗೀತ, ಅವ್ರ ನಡವಳಿಕೆ, ಆ ಥರ ಮನಸ್ಸಿರ್ತದಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದು ಭಾವನೆಗಳಿರ್ತದೆ ನೋಡು. ಒಬ್ರಿಗಾಗಲಿ ಒಂದು ಕೆಟ್ಟದ್ದು ಬಯಸ್ತಾರಲ್ಲ, ಬೇರೆಯವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ನಾವು ಹತ್ರದಿಂದ ನೋಡಿದ್ದೀವಲ್ಲ. ನಾನು ಸುಮಾರು 40 ವರ್ಷ ಜೊತೆಲೇ ಇದ್ದೀನಿ ಚಿಕ್ಕ ಹುಡುಗನಿಂದ. ಒಂದ್ಸಲಿ ಯಜಮಾನ 1 ವರ್ಷ ಹೊಡಿದಕ್ಕೆ ಅಣ್ಣವರೇ ವಿಷ್ಣುವರ್ಧನ್ಗೆ ಭಾಳ ಚೆನ್ನಾಗಿದೆಯಪ್ಪ ಅಂತ ಪಿಕ್ಚರು ಫೋನಲ್ಲಿ ವಿಶ್ ಮಾಡಿದ್ದಾರೆ. ನಾನು ಅಲ್ಲೇ ನಿಂತಿದ್ದೀನಿ ಅಣ್ಣಾರ್ಮಲ್ಲಿ. ಇದು ಶಬ್ದವೇದಿದ್ದು, ಹಿಂಗೆ ಪೊಲೀಸ್ ಆಫೀಸರು ಹಿಂಗೆ ಗನ್ ಹಿಡ್ಕೊಂಡಿರೋದು, ರಾತ್ರಿ ಹೊಲ್ದಿ ಕೊಟ್ಟಿದ್ದು. ಅದು ಗ್ಯಾಲಕ್ಸಿ ಥಿಯೇಟ್ರ್ ಮುಂದೆ ದೊಡ್ಡ ಬ್ಯಾನರ್ ಹಾಕಿದ್ರು, ಪ್ರೇಮ ಕಾಶ್ಮೀರ.
ಆಮೇಲೆ ಕೆಲವರು ನಾವು ಹೊಲಿತಿದ್ದಾಗ ಪೀಸ್ ಇಟ್ಕೋ ನೋಡಪ್ಪ ಅಣ್ಣವ್ರು ಹಾಕಿ ಸಡ್ ಪೀಸ್ ನನ್ನ ಹತ್ರ ಐತೆ ಅನ್ನೋರು ಕೆಲವರು ಇಲ್ಲಿ ಹೊಲಿತಿದ್ವಲ್ಲ ಇಟ್ಕೊಬಿಡೋರು ಫಿಲಮಲ್ಲಿ ಬಂದಿದ್ದೆ ನೋಡಪ್ಪ ಅನ್ನೋರು ಅವ್ರು. ಇದು ಯಾವ್ದಾನ ಪಿಕ್ಚರು 100 ಡೇಸ್ ಹೋದ್ರೆ ಎಷ್ಟು ಸಂತೋಷ ಪಡೋರು ಗೊತ್ತಾ. ಬೇರೆಯವ್ರ ಪಿಕ್ಚರ್ 100 ದಿವಸ ಹೋದ್ರು ಖುಷಿ ಪಡೋರು. ಕನ್ನಡ ಪಿಕ್ಚರ್ ಇಂಪ್ರೂವ್ಮೆಂಟ್ ಆಗ್ತದಲ್ಲ ಅಂತ ಭಾಳ ಖುಷಿ ಪಡೋರು. ಒಂದ್ಸಲಿ ಯಜಮಾನ 1 ವರ್ಷ ಹೊಡಿದಕ್ಕೆ ಅಣ್ಣವರೇ ವಿಷ್ಣುವರ್ಧನ್ಗೆ ಭಾಳ ಚೆನ್ನಾಗಿದೆಯಪ್ಪ ಅಂತ ಪಿಕ್ಚರು ಫೋನಲ್ಲಿ ವಿಶ್ ಮಾಡಿದ್ದಾರೆ. ನಾನು ಅಲ್ಲೇ ನಿಂತಿದ್ದೀನಿ ಅಣ್ಣವ್ರ ಮೇಲೆ. ಇದು ಆಡಿಯೋ ಕಾಲ್ ಇರ್ತದಲ್ಲ ಅದು ಎತ್ಕೊಡ್ರಿ ಫೋನ್ ಅಂತ ಹೇಳಿ ಆ ಥರ ಎಲ್ಲ ಮಾಡಿದ್ದಾರೆ. ಎಷ್ಟೋ ಕಾಸ್ಟ್ಯೂಮರು ಸುಮಾರು 400 ಪಿಕ್ಚರು ಕಮಲ ಹಾಸನ್ ಪುಷ್ಪಕ ಅಭಿಮಾನಗೂ ಇಲ್ಲಿಂದಾನೇ ಸೂಟ್ ರೆಡಿ ಮಾಡಿಸ್ಕೊಂಡು ಹೋಗಿದ್ದು. ಅಲ್ಲಿ ಹೇಳ್ತಾರೆ ಇಂಥವ್ರ ಹತ್ರ ಹೋಗಿ ಅಂತ. ಇಲ್ಲಿ ಬಂದು ಹೊಲ್ಸ್ಕೊಂಡು ಹೋಗೋರು. ನಾವು ಬರೀ ಸೂಟೇ ರೆಡಿ ಮಾಡೋದು ಜಾಸ್ತಿ. ಇವಾಗಲೂ ನಮ್ಮ ಹತ್ರ ಬಾಂಬೆ ಕೋಟ್ ಮೇಕರೇ ಇರೋದು. ಒಂದು ಸೂಟ್ ಹೊಲ್ಕೊಡ್ತೀನಿ ನಿಮಗೆ ಥ್ರೋಟ್ ಬೆಂಗಳೂರು ಯಾರೂ ಹೊಲ್ದಿರಬಾರ್ದು. ನಾಳೆನೇ ಬನ್ನಿ ಬೇಕಾದ್ರೆ ಬಟ್ಟೆ ನಿಮ್ಮ ಸೂಟ್ ಹಾಕೊಬಿಟ್ರಿ ನೀವು ಮೈ ಮೇಲೆ ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಏನು ಅನ್ನೋದು. ಪರಮೇಶ್ವರ್ರಿ ನಿಮ್ಗೊಂದು ಸೂಟ್ ಹೊಲ್ಕೊಡ್ತೀನಿ ಥ್ರೋಟ್ ಬೆಂಗಳೂರು PN ರಾವ್ ಯಾವ ರೈಮಾನ್ಸು ಹೊಲ್ದಿರಲ್ಲ ಆ ಥರ ಇವತ್ತು ಹೊಲ್ಕೊಡ್ತೀನಿ ನಿಮಗೆ. ನಾಳೆ ಒಂದೇ ಒಂದು ದಾರ ಮಿಸ್ಟೇಕ್ ಆದರೆ ಇಲ್ಲಿ ಬಿಚ್ಚಿಟ್ಬಿಟ್ಟು ಹೋಗಿ. ನಮ್ದೇನೂ ಇಲ್ಲ, ನಮ್ದು ಯಾವ ಅಭ್ಯಾಸನೂ ಇಲ್ಲ. ನಾವು ಅಣ್ಣವ್ರ ರಾದಿಲೇ ಬಂದಿದ್ದು. ದೇವ್ರ ಭಕ್ತಿ ಮಾಡು, ಹೊಟ್ಟೆ ತುಂಬ ಊಟ ಮಾಡು, ಯಾವ ಅಭ್ಯಾಸನೂ ಇಲ್ಲ. ಕೆಲಸ ಮಾಡೋದು ಅಷ್ಟೇ. ಇವಾಗಲೂ ನಾವು 24 hours ಕೆಲಸ ಮಾಡ್ತೀವಿ. ನಾವು ದುಡ್ಡಿಂದೆ ಹೋದಾರಲ್ಲ, ಹೆಸರಿಂದೆ ಹೋಗ್ಬೇಕು ಅಂತ ರಾಜ್ಕುಮಾರ್ ಹೇಳಿರೋದು. ಹೆಸರಿಂದೆ ಹೋದರೆ ದುಡ್ಡು ನಿಮ್ಮನ್ನು ಹುಡುಕ್ಬೇಕು, ದುಡ್ಡು ನಾವು ಹುಡುಕ್ಬಾರ್ದು ಅಂತ ಅಣ್ಣವ್ರು ಹೇಳ್ಕೊಟ್ಟಿರೋದು. ಏನಿಲ್ಲ, ಇವಾಗ ನಮ್ಮ ಗುರು ಜೊತೆ ಹೋಗಿನಿ, ಹೋಗೋವು ಡ್ರೆಸ್ ಕೊಡೋವು ಬಂದ್ಬಿಡವು. ಆಮೇಲೆ ಇಲ್ಲಿ ಮಡ್ರಾಸ್ನಿಂದ ಅಣ್ಣವರು ಬಂದ್ಬಿಟ್ರಲ್ಲ, ಬೆಂಗಳೂರಿಗೆ ಬಂದಾಗಂತೂ ಅಣ್ಣವ್ರ ಮನೆಗೆ ನಾನು ಹೋದ್ರೆ ಯಾರೂ ನಾನು ಕೇಳ್ತಿರಲ್ಲ. ಮನೆಯವ್ರ ಥರ ಓಡಾಡ್ಕೊಂಡು ಕಾಫಿ ಕುಡ್ಕೊಂಡು ಅಡುಗೆ ಮನೆಗೆ ಹೋದ್ರೆ ತಿಂಡಿ ತಿನ್ನಿನಿ, ಕಾಫಿ ಕುಡ್ಕೊಂಡು ಬಟ್ಟೆ ಕೊಟ್ಬಿಟ್ಟು ಸೀದಾ ಬರ್ರೀನಿ. ಹ್ಞೂ ಅಯ್ಯ ರಾಮ, ನಮ್ಮ ಇವರು ಕೇಳಿ ನಾನು ಕೇಳೋರೇ ಇಲ್ಲ. ನಾನು ಹೋಗಿ ಕೇಳಿ ಅಂತೀನಿ. ಸೀನಣ್ಣ ಕೇಳಿದ್ರೆ ಹೇಳೋರಲ್ಲ, ಅವರೇನೇ ಅಣ್ಣವ್ರವ್ರಪ್ಪ ಅಂತ ನಾನು ಕೇಳೋರು ಒಳಗಡೆ. ಹ್ಞೂ ಬನ್ರಿ ಇಲ್ಲಿ ಇದ್ದಾರೆ ಅಂದರೆ ಕರ್ದಿ ಹೋಗಿದ್ದೀರಿ. ರಾಜ್ಕುಮಾರ್ ನಮ್ಗೆ ಅದ್ರ ಬಗೆನೇ ಇಲ್ಲ. ಯಾಕ್ರಿ ಅಷ್ಟೂರ ಹೋಯ್ತೀರ ಬನ್ರಿ ನನ್ನ ಪಕ್ಕ ಅನ್ನೋರು. ಶೂಟಿಂಗ್ ನಡೆಯುವಾಗ ಹೋದ್ರೆ ಒಂದ್ಸಲಿ ಸಂಗ್ರಿಯಾನ ಆಚೆ ಹೇಳ್ತಿದ್ದೆ, ನಮ್ಮ ಟೈಲರ್ ರೀ ಪಾರ್ವತಮ್ಮರು ಬಂತ ಅವ್ರ ಪಕ್ಕ ನಿಲ್ಸ್ಕೊಂಡ್ರು. ನಾನು ಅಪ್ಪು ಫಿಲಮ್ಗೆ ಇದಕ್ಕೆ ಕರೆಸಿದ್ರು. ಎಲ್ಲ ಬರ್ತಾರೆ, IAS ಆಫೀಸರ್ ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ DC ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಲಾಯರ್ ಅಂತ ಲೆಕ್ಕ ಇಲ್ಲ, ಅಡ್ವೊಕೇಟು ಪ್ರತಿಯೊಬ್ಬರು ಬರ್ತಾರೆ. ಇಡೀ ಕರ್ನಾಟಕಕ್ಕೆ ಗೊತ್ತೈತೆ. ಅಣ್ಣವ್ರ ಸೊತ್ತಾಗ ದುಬೈಯಿಂದ ಫೋನ್ ಬಂತು, ಸಾರ್ ಅಣ್ಣವ್ರ ಸೊತ್ತೋದ್ರು ನಿಮ್ಮ ಜೊತೆ ಬಂದು ಮಜ್ಜಿಗೆ ಕೊಡ್ಸಿದ್ದೀರಾ ಅಣ್ಣವ್ರ ಮಲ್ಲಿ ಅಂತ. ಅಮೇರಿಕಾದಲ್ಲಿ ಹೋಗಿ ಕೇಳಿ, ಅಲ್ಲಿ ಅಕ್ಕ ಸಮ್ಮೇಳನ ಕೊಟ್ಟೈತೆ ಅಮರ್ನಾಥ್ ಗೌಡ್ರು ಅಂತ ಹೋಗಿ ಕೇಳಿ, ರಾಜ್ಕುಮಾರ್ ಟೈಲರ್ ಗೊತ್ತಾ ಸಾರ್ ಅಂತ. ಒಬ್ಬೊಮ್ಮನೆ ಕೇಳವನೆ ಒಬ್ರಿಗೆ ಡಾಕ್ಟ್ರಿಗೆ ಸೂಟ್ ಹೊಲ್ದಾಗ ಡ್ರೆಸ್ ಕೋಡ್ ಯಾರು ಹೊಲ್ದಿದ್ದ ಮೀಟಿಂಗ್ ನಡೆಯುವಾಗ, ಇಸ್ ಇಂಡಿಯಾ ಇಸ್ ಓ ವೆರಿ ಬ್ಯೂಟಿಫುಲ್ ಕಂಟ್ರಿ ಅಂತ. ಹಾಂ, ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು KPC ದೇವೇಗೌಡರು ಕೊಡ್ಯಾರ. ಅವ್ರ ಮಗ ಡಾಕ್ಟ್ರಾಗಿ ಅವ್ನು 30-40 ಜನಕ್ಕೆ ಇದಾಗಿದ್ದ. ಅಲ್ಲಿ ಮೀಟಿಂಗ್ ನಡೆಯೋ ಟೈಮಲ್ಲಿ ಕೇಳಿದ್ರಂತೆ. ಅವರೇ ಬಂದು ನನಗೆ ಹೇಳಿದ್ರು, ನಮಗೇನು ಗೊತ್ತಾಯ್ತದೆ ಹೇಳ್ದಿದ್ದು. ಒಂಥರ ನಾನು ಅಣ್ಣವ್ರ ಮನೇಲಿ ಏನಂದರೆ ಅವರು ಯಾವತ್ತೂ ನನ್ನ ಅಣ್ಣವರು ಟೈಲರ್ ಅಂತ ಇಲ್ಲ, ನಮ್ಮ ಚಂದ್ರು ಕರಿಯಪ್ಪ ಅನ್ನೋರು ಮನೆಯವ್ರ ಥರ. ಮನೆ ಟೈಲರ್, ಮನೆ ಪರ್ಸ್ನಲ್ ಟೈಲರ್ ಅಂದರೆ ಚಂದ್ರು ಟೈಲರ್. ಪ್ರತಿಯೊಬ್ಬರಿಗೂ ಮೊಮ್ಮಕ್ಳಿಗೊಂದು ಸ್ಕೂಲ್ ಯೂನಿಫಾರ್ಮ್ ಆದರೂ ನಮ್ಮ ಚಂದ್ರು ಕರೀರಿ, ಇಲ್ಲಾಂದ್ರೆ ಕಾರಲ್ಲಿ ಕಳಿಸ್ಕೊಟ್ಬಿಡೋರು. ನಾನು ಒಂಥರ ಮನೆಗೆ ಸಿನಿಮಾಗಿಂತ ಮನೆ ಟೈಲರು ಪರ್ಸ್ನಲ್ಲು. ಸಿನಿಮಾ ಬಂದಾಗ ಸಿನಿಮಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಲಾಸ್ಟು ಶಬ್ದವೇದಿ, ಹಾಂ ಅದು ಸಾಂಗ್ಸ್ ಹಾಕಿ ಪಕ್ಕದಲ್ಲಿ ಅಣ್ಣವರೆಲ್ಲ 2 ಸಲ ನೋಡೋರು. ಏನ್ರಿ ಸೂಟು, ನನ್ನ 40 ವರ್ಷ ಅಂದ್ಬಿಟ್ರು ರೀ ಅಂದರು. ನನ್ನ ಕೈ 2 ಸಲ ಮುಟ್ಟಿದ್ರು, ನೀವು ನಂಬಲ್ಲ. ಪುನೀತ್ ಮದುವೆ ಆವಾಗ 1999 ಡಿಸೆಂಬರ್ 31 ಜನವರಿ 1 ಬೀಳ್ತು. ನೋಡ್ಕೊಳ್ಳಿ ಬೇಕಾರೆ. ನಾನು 1 ವಾರ ಬರೇ ಹೊಲಿಯೋದು, ಮನೆಗೆ ತಗೊಂಡು ಹೋಗೋದು ಡ್ರೆಸ್ಸು. ಜೊತೆಯಲ್ಲಿ ಬರ್ರಿ ಇಲ್ಲಿ ಏನಾರು ತಗೊಳ್ರಿ, ತಿನ್ರಿ ಚೆನ್ನಾಗೆ ಶಕ್ತಿ ಬರ್ತದೆ ಕಟ್ ಮಾಡೋಕ್ಕೆ ಅನ್ನೋರು. ಹಾಂ, ಸೂಟ್ಗಳೆಲ್ಲ ಆ ಮೆರೂನ್ ಕೋಟು. ಆಗೋಗೊಮ್ಮೆ ಮಾಧವಿ ಜೊತೆ, ಅಯ್ಯೋ ಅಣ್ಣರು ಏನ್ರಿ ಉದ್ದ ಹೊಲ್ದು ಬಿಟ್ಟಿದ್ದೀರಾ ಅಂದರು. ಒಂಚೂರು ಉದ್ದ ಆಗೋಗೈತೆ ಕೋಟ್ ಅದು ನೋಡಿ. ಹಾಂ, ಆಮೇಲೆ ಅಕ್ಕೋರು ಹಾಕ್ರಿ ಏನಾಗಲ್ಲ ಚೆನ್ನಾಗಿ ಕಾಣ್ತೀರಾ ಅಂದರು. ಪಾರ್ವತಮ್ಮರು ಅವ್ರಂದ್ರೆ ಹಾಕಬಿಡೋರು, ಇಲ್ಲಾಂದ್ರೆ ಆಲ್ಟ್ರ್ ಮಾಡಿಸ್ತಾರೆ ಅಣ್ಣವರು. ಶೂಟಿಂಗ್ ನಿಲ್ಲಿಸ್ಬಿಡ್ತಾರೆ. ಹಾಂ, ಶೂಟಿಂಗ್ ನಿಲ್ಲಿಸ್ತಾರೆ. ಇವತ್ತು ಬೇಡ ಪ್ಯಾಕಪ್ ಮಾಡಿರಿ, ನಾಳೆ ಮಾಡಿ, ಇಲ್ಲಾಂದ್ರೆ ಯಾರನ್ನ ಜೂನಿಯರ್ ಆರ್ಟಿಸ್ಟಿಗೆ ಮಾಡಿರಿ ಅಂತಾರೆ. ಬರ್ರಿ ಇಲ್ಲಿ ಚಂದ್ರು ಅಂತಾರೆ.
ಏನಪ್ಪಾಜಿ ನೋಡ್ರಿ ಇದು ನೋಡ್ರಿ ಜನ ಹೆಂಗ್ರಿ ನೋಡ್ತಾರೆ ಅಂತಾರೆ ಅವ್ರ ನೇಚರೇ ಬೇರೆ. ಆಮೇಲೆ ಪ್ರೇಮ ಕಾಶ್ಮೀರ ಹೊಡೆದ್ನಲ್ಲ, ಅವತ್ತು ಅಯ್ಯಪ್ಪ ಪೂಜೆಗೆ ಎಲ್ಲ ಕುಂತಿದ್ದಾರೆ ಅಣ್ಣವ್ರ ಮನೆಯಲ್ಲಿ ಹೋಗೋಕ್ಕೆ. ಆ ಮಗಳ ಮನೆಯಿಂದನೇ ಹೊರಡೋದು ಅವರು ಅಯ್ಯಪ್ಪ ಪೂಜೆಗೆ. ಸಟ್ ಎಲ್ಲ ಹೊಲ್ಕೊಂಡು ಹೋದೆ, ಕೊಟ್ಟೆ, ಹಾಕೊಂಡ್ರು. ನೋಡ್ಬಿಟ್ಟು ಬನ್ರಿ ಇಲ್ಲಿ ಚಂದ್ರು ಅಂದರು. ಊಟ ಮಾಡಿದ್ರ ಅಂದರು. ಇಲ್ಲ ಅಂದರು. ಬನ್ರಿ ನಾವಿಬ್ಬರು ಮಾಡೋಣ ಅಂತ ಪಕ್ಕದಲ್ಲೇ ಮಾಡ್ದೋ. ಅದು ಎಲ್ಲ ಫೋಟೋ ಇಟ್ಟಿದ್ದೆ, ಹೋಯ್ತು. ಇಬ್ಬರು ಜೊತೆಲಿ ಅಯ್ಯಪ್ಪ ಡ್ರೆಸ್ ಹಾಕೊಂಡು, ಏನ್ರಿ ನನ್ನ 40 ವರ್ಷ ಮಾಡಿಬಿಟ್ರಲ್ರಿ ಅಂದರು. ಹಾಂ ಅಲ್ಲ ಸೂಟು ಎಲ್ಲರೂ ಕೇಳಿದ್ರಿ, ಬೋತ್ ಅಚ್ಚಾ ಐಜಿ ಇದ್ದೆ ಕಾಶ್ಮೀರಲ್ಲಿ. ಭಾರಿ ಖುಷಿ ಅಣ್ಣವ್ರನ್ನ ಅವಾಗ. ಜೀವನ ಚೈತ ಎಲ್ಲ ಮಾಡಿಕೊಟ್ಟಿದ್ದೀನಿ ಬಸ್ಸು. ಎಲ್ಲ ಬಂದು ಅಲ್ಲಿ ಒಬ್ರು ಹುಡುಗ ಇರ್ತಾನೆ, ಬಟ್ಟೆ ಹಾಕ್ಸ್ಕೊಳ್ತೀನಿ. ನಾವು ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ವಾ, ಅವರು ಇಷ್ಟು ಬಟ್ಟೆ ಕೊಟ್ಬಿಡ್ತಾರೆ, ರೆಡಿ ಮಾಡಿ ಕಳಿಸೋದು. ಇಲ್ಲ ಮನೇಲಿ ತಗೊಂಡೋಗಿ ಹಾಕೋದು ಒಂದೊಂದು. ಏನಾರ ಪ್ರಾಬ್ಲಮ್ ಇದ್ದರೆ ತಂದು ಇಲ್ಲಿ ಮಾಡಿಕೊಟ್ಬಿಟ್ಟು ಒಂದು ಹೊಲಿಗೆನೋ ಲೂಜ್ ಹಾಕಿ ಕಟ್ಟಿಸ್ಬಿಟ್ರೆ ಇವಕ್ಕೆ ಮಡಿಕೇರಿನೋ ಶೂಟಿಂಗು ಕೊಡಗೋ ಆಮೇಲೆ ಮೈಸೂರೋ ನಡೀತಾ ಇರ್ತದೆ. ಅವ್ನು ನೋಡ್ಕೊತಾ ಇರ್ತಾನೆ. ಒಂದು ಸಡ್ ಬೇಕು ಅಂದರೆ ಫೋನ್ ಹೊಡಿತಾರೆ, ಚಂದ್ರ ಅವರೇ ಒಂದು ಸಡ್ ರೆಡಿ ಮಾಡಬೇಕಂತ ಬಟ್ಟೆ ಬರ್ತದೆ, ಇದು ಸ್ಟೈಲ್ ಹೊಲ್ದು ಕಳಿಸ್ತಾ ಇರೋದು. ಫಸ್ಟು ನಾನು ಇದು ಹೊಡೆದಾಗ ರಾತ್ರಿ ಹೊಲ್ದು ಗ್ಯಾಲಕ್ಸಿ ಥಿಯೇಟ್ರ್ ಹತ್ರ ಇದು ಹಾಕಿದ್ರು ರಾಜ್ಕುಮಾರ್ದು ಕಟ್ಔಟು. ಇದು ಶಬ್ದವೇದಿದು, ಹಿಂಗೆ ಪೊಲೀಸ್ ಆಫೀಸರು ಹಿಂಗೆ ಗನ್ ಹಿಡ್ಕೊಂಡಿರೋದು. ರಾತ್ರಿ ಹೊಲ್ದು ಕೊಟ್ಟಿದ್ದದು. ಗ್ಯಾಲಕ್ಸಿ ಥಿಯೇಟ್ರ್ ಮುಂದೆ ದೊಡ್ಡ ಬ್ಯಾನರ್ ಹಾಕಿದ್ರು. ಆಮೇಲೆ ಇನ್ನೊಂದು ಯಾವಾಗಲೂ ತಿಳ್ಕೊಳ್ಳಿ, ಒಂದು ಕಸ್ಟಮರ್ ನೀವೇ ತಗೊಳ್ಳಿ. ಪರಮೇಶು ಚಂದ್ರು ಟೈರಲಲ್ಲಿ 25 ವರ್ಷದಿಂದ ಚಂದ್ರುತ ಹೊಲಿಸ್ತಾವನೆ ಅಂದರೆ ನೀವು ಸುಮ್ಮನೆ ಬಂದು ನನ್ನ ಹತ್ರ ಹೊಲಿಸ್ತೀರಾ? ಟೇಸ್ಟ್ ಇರ್ತದೆ ನಿಮಗೆ, ಆ ಫಿಟ್ಟಿಂಗ್ ಇರ್ತದೆ, ಆವಾಗಲೇ ನೀವು ಹುಡುಕ ಬರೋದು ನನ್ನ. ಹಂಗೆ ರಾಜ್ಕುಮಾರ್ ಮನೆಗೆ ನಾನು 10 ವರ್ಷದಲ್ಲಿ ಕಾಲಿಟ್ಟೋನು, ಅವ್ರು ಸಾಯೋವರೆಗೆ ಇವಾಗ್ಲೂ ಹೊಲಿತಾ ಇದ್ದೀನಿ. ಅದು ಒಂದು ಋಣ ಒಂದು ಅನ್ಕೋಬೋದು. ನಾ ಮಾಡೋದು ಕೆಲಸ ನಮ್ಮದು ಒಳ್ಳೆತನ. 3 ಇರಬೇಕಲ್ಲಿ, ಒಂದೇ ಇದ್ರೆ ನಡೆಯಲ್ಲ. ಇವಾಗ ಲೈಟ್ಗೆ ಆನ್ ಮಾಡಿದ ಇದು ಇಟ್ಕೊಬಿಡಿ, ಸ್ವಿಚ್ ಆಫ್ ಮಾಡಿದ್ರೆ ಹಂಗೆ. ಯಾವುದೇ ತಗೊಳ್ಳಿ ಜೀವನದಲ್ಲಿ ಅಣ್ಣೋರು ಅದೇ ಸ್ವಭಾವ. ಅವರು ಯಾಕೆ ಅಂದರೆ ನೋಡಿ, ಇವತ್ತಿನವರೆಗೂ ಅವರು 4ನೇ ಕ್ಲಾಸ್ ಓದ್ಬಿಟ್ಟು ಮಡ್ರಾಸಲ್ಲಿ ಕವಿರತ್ನ ಕಾಳಿದಾಸದ ಸಾಂಗ್ಸ್ ಹೇಳ್ತಾ ಇದ್ದರೆ ಎಂತೆಂಥ ಕಲಾವಿದರೆಲ್ಲ ರೋಮ ಹಿಂಗೆ ನಿಂತ್ಕೊಬಿಡೋದು. ಯಾಕೆ ಅಂದರೆ ಆ ಸರಸ್ವತಿ ಅವಳಿಗೆ ಹೊಲ್ದಿರೋದು. ಆ ಹೊಲ್ದಿರೋದ್ರಿಂದ ಅವ್ರು ಹೇಳ್ತಾರೆ. ಆ ಹೊಲ್ದಿರೋದು ಹೇಳಿರೋದು ಜನಗಳು ಶಿಲ್ಪೆ ಹೊಡೆಯೋದು 3 ಟ್ಯಾಲಿ ಆಯ್ತದೆ. ಒಂದು ಫೇಲ್ ಆದರೂ ನಿಮ್ಗಾಗಲ್ಲ. ಇವಾಗ ನಾನೇ ಒಂದು ಪ್ಯಾಂಟ್ ಹೊಲಿತೀನಿ, ಒಂದು ಚೂರು ಫಿಟ್ಟಿಂಗ್ ಇಲ್ಲ ಅಂದರೆ ಅವ್ನು ಬರಲ್ಲ. ಅದೇ ಮನ್ಸಿನ ಹತ್ರ ಇರೋದು. ನೀವು ಚಂದ್ರು ಟೈಲರ್ ಯಾಕೆ 10 ವರ್ಷದಿಂದ ಇಂಥವ್ರಿಗೆ ಹೊಲಿದ್ರು, ರಾಜ್ಕುಮಾರ್ಗೆ ಹೊಲಿದ್ರು, ಬಂಗಾರಪ್ಪ ಆಗೋದು, CMಗೆ ಹೊಲಿದ್ರು, ಇಷ್ಟು ಅಂದರೆ ಒಂದು ದೈವ ಶಕ್ತಿ ಒಂದಿರ್ತದೆ, ಕೆಲಸ ಒಂದಿರ್ತದೆ, ಒಂದು ಜನಗಳದ್ದು ಭಾವನೆ ಮಾತಾಡೋದು ವಿಶ್ವಾಸನೂ ಇರುತ್ತೆ. ಎಲ್ಲ ಇರಬೇಕು. ಮೊಸರನ್ನಾಗೆ ಸ್ವಲ್ಪ ಉಪ್ಪು ಹಾಕೊಬಿಟ್ರೆ ಏನಾಯ್ತದೆ? ತಿನ್ನೋಕ್ಕಾಯ್ತದ? ಸ್ವಲ್ಪ ನೀರು ಹಾಕತ್ತೀರ? ಹಂಗೆ ಯಾವಾಗ್ಲೂ ಹಂಗೇನೆ. ಇವಾಗ 35 ವರ್ಷ ಆಯಿತು ನಾವು ಅಂಗಡಿ ಇಟ್ಟು. 35 ವರ್ಷದಲ್ಲಿ ಇಷ್ಟು ಟೈಲರ್ ಅಂಗಡಿ ಯಾರು ನಡೆಸ್ತಾರೆ ನಿಮ್ಮ ಕಂಡಂಗೆ? 10 ವರ್ಷ ನಡೆಯೋದೇ ಸರಿ. ಇಲ್ಲ ಇಸ್ಪೀಟ್ ಆಡ್ತಾರೆ, ಇಲ್ಲ ಕುಡಿತಾರೆ, ಇಲ್ಲ ರೇಸ್ ಆಡ್ಕೊಂಡು ಎಲ್ಲ ಹೋಯ್ತಾರೆ. ನಾವು ಮಾಡಬೇಕಂದ್ರೆ ಸಾಧನೆ ಅದು. ಉದಯ ಶಂಕರ್ ಹೇಳೋರು ಟೈಲರ್ ಕೆಲಸ ಹೆಂಗೆ ಗೊತ್ತಾ, ಮುಳ್ಳು ಮೇಲೆ ನಡಿಬೋದಂತೆ. ಮುಳ್ಳು ಮೇಲೆ ನಡೆದಾಗ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ನೋವು ಅಂತ ಕಿತ್ತು ಬಿಸಾಕ್ಬಿಡ್ತೀರ. ನಾವು ಇರೋವರೆಗೂ ನೀವು ಬಂದು ಕುಡುಕ್ತೀರ, ಲೂಸ್ ಮಾಡು, ಟೈಟ್ ಮಾಡು, ಹಿಂಗಾಯ್ತು ಹಂಗಾಯ್ತು ಅಂತ. MGR ಫೈಟ್ರ್ ಒಬ್ಬರು ಇದ್ರು, ಸಾಗ್ವಾಲ್ ಮಾಸ್ಟ್ರು ಅಂತ. ಅವಾಗ ನನ್ನ ಕನ್ನಡ ಬರೋಕ್ಕಿಲ್ಲ. ನಿಮ್ಮಂಥವ್ರು ಅವರು NS ಟೈಲರ್ ವಿಷಯ ಅಂದ್ರ ತೆರಿಯಾದಣ್ಣ ನೀನು. ನಾನು ಹಸು ಇರ್ತದೆ ನೋಡಿ, ಹಸು ಸತ್ತೋದ ಮೇಲೆ ಒಂದು ಕಲ್ಲು ಮೇಲೆ ಮನ್ಗಿಸ್ತೀರ, ಹದ್ದುಗಳೆಲ್ಲ ಬಂದು ಕುಕ್ತಾ ಇರ್ತದೆ. ಸತ್ತೋದ ಮೇಲೆ ಹದ್ದಕ್ಕೆ ಏನೇ ಕುಕ್ಕಿದ್ರೂ ಗೊತ್ತಾಗಲ್ಲ. ನಾವು ಬದುಕಿರುವಾಗ ಬಂದು ಜನ ನಮ್ಮನ್ನು ಕುಕ್ತಾ ಇರ್ತಾರೆ. ಅದನ್ನಾಳೆ ನಲ್ಲ ವೇಲೆ ಪಣ್ಣು ಅಂದರೆ ಒಳ್ಳೆ ಕೆಲಸ ಮಾಡಿ ಕೊಡಬೇಕು ಅನ್ನೋರು. ಇವಾಗ ನೀವೇ ನಮ್ಮ ಇದು ಬಂದಿದ್ದೀರ ಪಾಪ. ನಮ್ಮದು ಈ ಥರ ಘಟನೆಗಳೆಲ್ಲ ನಡೆದದೆ, ನಾವು ಹೇಳೋಕ್ಕಾಗಲ್ಲ. ಅದು ನಾವೆಲ್ಲ ಅನ್ಎಜುಕೇಟೆಡ್ಡು. ಏನಪ್ಪ ಅಂದರೆ ಅವ್ರ ಜೊತೇಲಿ ಇದ್ದಿದ್ದು ಒಂದು ಭಗವಂತನ ಆಶೀರ್ವಾದ, ಅದೇ ಖುಷಿ. ಸುಮಾರು 400 ಪಿಕ್ಚರ್ ಹೊಲ್ದಿದ್ದೀನಿ ಬಾಸು. ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬರೋರೆಲ್ಲ ಇಲ್ಲಿ ಹೊಲ್ಸ್ಕೊಂಡು ಹೋಗೋರು. ಬಂಗಾರಪ್ಪರು ಸಾಯುವಾಗ್ಲೂ ರಾಜ್ಕುಮಾರ್ ಟೈಲರ್ ಅನ್ನೋರು, ರಾಜ್ ಟೈಲರ್ ಅನ್ನೋರು. ಅವ್ರು ನನ್ನ ಹೆಸರೇ ಗೊತ್ತಿಲ್ಲ. ಮೊನ್ನೆ ಸತ್ಯನಾರಾಯಣ ಪೂಜೆಯಲ್ಲೂ ಅವ್ರ ಮಗ ಹೇಳಿದ್ರು, ಮಧು ನಮ್ಮ ಅಪ್ಪಾಜಿಗೆ ರಾಜ್ಕುಮಾರ್ ಮನೇಲಿ ಕೆಲಸ ಮಾಡ್ತಿದ್ದವ್ರು ಇವರೇ ಅಪ್ಪ ಅಂತ ಅವ್ನು ಡೆಪ್ಟಿ ಮೇಯರ್ ಹರೀಸ್ಗೆ ಪರಿಚಯ ಮಾಡಿಕೊಟ್ರು ಭಾಳ. ಆಮೇಲೆ ಇವಾಗ ಏನು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಇವು ನಮ್ಮ ಹೆಂಗಸರೇ ಬೈತಾರೆ, ರಾಜ್ಕುಮಾರ್ಗೆ ಹೊಲ್ದಿದ್ಯಾ, ಕುಟ್ಟು ಬೈಕಲ್ಲಿ ಹೋಯ್ತೀಯಾ ಅಂತಾರೆ. ಅಲ್ಲ ಮಾತು ಕೇಳೋದು. RX ಅಲ್ಲಿ
ಇದೇ ನಮ್ಮ ಮಕ್ಳು ತಗೊಂಡವ್ರೆ. ನಮ್ಗೆ ಯಾಕೆ ಬೇಕು 2 ಹೊತ್ತು? ರಾಜ್ಕುಮಾರೇ ಚಾಪೆ ಮೇಲೆ ಮನ್ಗೋರು, ಹಾಸಿಗೆ ಮೇಲೆ ಮನಗಲಿಲ್ಲ. 2 ಹೊತ್ತು ಊಟ ಹಾಸಿಗೆ ಅಂತ. ಅವರು ನೀವು ನಂಬಲ್ಲ, ತಂಗ್ಳು ಸಾರಿದ್ರು ಊಟ ಮಾಡವ್ರೆ ರಾಜ್ಕುಮಾರ್. ಸ್ಟಾರ್ ಆದಾಗೇನು ಮನ್ಮನೇನು ಅಂದರೆ ಅಷ್ಟು ಬೆಲೆ ಕೊಡೋರು ಅನ್ನಕ್ಕೆ. ಇವಾಗ ಹುಡುಗರಿಗೆ ಏನು ಬೇಕು ಹೇಳಿ? ಇವಾಗ ನಾನು ಏನು ಬೇಡ, ಒಂದೊಳ್ಳೆ ಒಂದು ಸ್ಕೋಡನೋ ಒಳ್ಳೆ ಅದೇನೋ ಅಂತಾರಲ್ಲ ಕಾರ್ಗಳಿಗೆ, ನಮ್ಗೆ ಹೇಳೋಕ್ಕೂ ಬರಲ್ಲ. ಒಳ್ಳೆ 100 ಕೋಟಿ 50 ಕೋಟಿ ಕಳ್ತನ ಮಾಡಿಬಿಟ್ಟು ಇವ್ನು ರಾಜ್ಕುಮಾರ್ ಇವ್ನು ನೀವು ಅಂತಾರೆ. ಇಲ್ಲ ಅಂದ್ರಿಲ್ಲ. ನನಗೆ ಮೊದಲು ಚಂದ್ರು ಅಂತ ಹಾಕೋರು. ರಾಜ್ಕುಮಾರ್ ಹೇಳಿದ್ರು ರೀ, ಚಂದ್ರು ಟೈಲರ್ ಹಾಕಿದ್ರೆ ಅಲ್ಲಿ ಯಾರೋ ಒಬ್ಬ MG ರೋಡಲ್ಲಿ ಶೋ ಇರ್ತಾನೆ, ಅವನು ಅನ್ಕೋತಾರ್ರಿ. ಚಂದ್ರು ಟೈಲರ್ ಕುಮಾರ ಪಾರ್ಕ್ ಹಾಕ್ಸ್ಕೊಳ್ಳೋದು ಕಲೀರಿ ಅಂದರು. ಅದೆಲ್ಲ ನಾವು ಹೇಳೋಕ್ಕಾಯ್ತದ? ಯಾವ ಬಿಡಿ ಅಪ್ಪಾಜಿ ನೀನು ನಾನು ಹಂಗಲ್ಲ ರೀ, ಕಷ್ಟಪಡಲ್ವಾ ನೀವು ಅನ್ನೋರು. ಇವಾಗ ಜನ ಏನಂದರೆ ತಳ್ಕು ಬೆಳಕು. ನೀವೇ ಹೇಳಿದ್ರೆ ಇವಾಗ ಟಿ ವಿ ನೋಡೋಕ್ಕೂ ಟೈಮಿಲ್ಲ. ಹಿಂಗೆ ಒತ್ತಬೇಕು, ಅಲ್ಲಿ ಅವಳಿಗೆ ಮುತ್ತು ಕೊಡಬೇಕು. ಅವಳು 3ನೇ ದಿವಸ ಇರೋದು, 4ನೇ ದಿವಸಕ್ಕೆ ಇನ್ನೊಬ್ಬನ ಜೊತೆ ಹೋಯ್ತಾಳೆ. ಒಳ್ಳೆಯರು ನಮ್ಮ ಜೊತೆ ಇದ್ದಾಗ ನಾವು ಇಷ್ಟಪಡಲ್ಲ. ಅವಳು ಪಾಪ ನಮ್ಮ ಐತಿಕ್ಕಿ ಕಾಸಕ್ಕೆ ಜೀವನ ಮಾಡ್ತಿದ್ರು, ಯಾರೂ ಬೆಲೆ ಕೊಡಲ್ಲ. ಒಳ್ಳೆ ಹುಡುಗಿ ಬಂದು ಒಂದು ಅರ್ಧಗಿದ್ದರೆ ಆ ಕಡೆ ಹೋಗಮ್ಮ ಅಂತೀವಲ್ಲ ಜನರಲ್ಲಿಗೆ. ಇವಾಗ ಹಂಗಾಗ್ಬಿಟ್ಟಿದೆ ಕಾಲ. ಅದಕ್ಕೇ ಕರೋನಾ ಬಂದಿದ್ದು. ನಾವೆಲ್ಲ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ. ಮೊದಲು ಏನಿತ್ತು? ನಿಮ್ಮಪ್ಪ ನಿಮ್ಮ ಅಜ್ಜಿಯರು ತಗೊಳ್ಳಿ, ಜನರಲ್ಲಿಗೆ ಹಿಂಗೆ ಹೇಳ್ತಾನೆ ಅನ್ಕೋಬೇಡಿ. ನಿಮ್ಮೂರಲ್ಲಿ ನಿಮ್ಮ ಅಜ್ಜಿದ್ದೀರು ಬಂದರೆ, ನೀವು ಒಂದು ಊಟ ಮಾಡೋಕ್ಕೆ ಬಂದರೆ ಮೊಮ್ಮಕ್ಕಳಿಗೆ ತಟ್ಟೆನಲ್ಲಿ ತುಪ್ಪ ಹಾಕಿ ಊಟ ತಿನ್ನಿಸಿ ಎಣ್ಣೆ ತಿಕ್ಕಿ ಬಸ್ ಸ್ಟ್ಯಾಂಡ್ವರೆಗೂ ಬಸ್ ಹತ್ತಿಸಿಟ್ಟು ಬರೋರು. ಇವಾಗ ನಿಮ್ಮ ತಮ್ಮನೋ ತಂಗಿನೋ ಹೋಗಿ ಬರಯ್ಯ ಸಂಬಂಧ ಮನೆಯನ್ನು ಹೋಗ್ತಾನ? ಕಸಗೀಸಿದ್ರೆ ಅಲ್ಲಿ ಹೋಯ್ತಾನೆ, ಯಾವುದೋ ಒಂದು ಇಡಿಯ ಗೇಮ್ ಆಡ್ತಾನೆ, ಅಲ್ಲಿ ಯಾವಳತ್ತನ್ನು ಕರ್ಕೊಂಡು ಹೋಯ್ತಾನೆ, ಇಲ್ಲ ಒಂದು ಬೈಕಲ್ಲಿ ಹೋಯ್ತಾನೆ. ಅದಕ್ಕೆ ಮಳೆ ಬೆಳೆ ಸರಿಗಾಗಲ್ಲ. ಇನ್ನೂ ಕೆಟ್ಟ ಕಾಲ ಬರ್ತದೆ ನೋಡಿ. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಾವು ಬದುಕಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ, ಸತ್ರು ಜ್ಞಾಪಕ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಇಂಡಸ್ಟ್ರಿ ಒಳಗಡೆಲ್ಲ ಬರೀ ಫ್ರಾಡೇ ಇರೋದು. ಫ್ರಾಡ್ ಅಂದರೆ ಇಂಡಸ್ಟ್ರೀಲಿ ಯಾವ್ದಾನ ಒಂದು ಕೆಲಸ ಮಾಡ್ತೀರಾನೆ, ಒಂದು 50,000 ಆಗಿರ್ತದೆ ಅನ್ನಿ, ಸರಿ ಕಾಸೇ ಕೊಡಲ್ಲ ಕೆಲವು ಕನ್ನಡದ. ಅವಾಗ ರಾಜ್ಕುಮಾರ್ ಪಿಕ್ಚರಲ್ಲೆಲ್ಲ ಹಂಗಲ್ಲ. ನಿಮ್ಮ ಶೂಟಿಂಗ್ ಮುಗಿದ ತಕ್ಷಣ 10 ರೂಪಾಯಿ ಕೊಡಬೇಕಾ ಟಗಾರ್ ಕರೆದು ಕಳಿಸ್ತಾ ಇರೋದೆ. ಒಂದು ನಿಮಿಷನೂ ನಿಲ್ಲಿಸಲ್ಲ. ಯಾರು ಲೈಟ್ ಬಾಯ್, ಕಸ್ಟಮರ್, ಕ್ಯಾಮ್ರಾಮ್ಯಾನ್, ಅಸಿಸ್ಟೆಂಟ್, ಡೈರೆಕ್ಟ್ರ್, ಟಕ. ಅದೇ ಸೀನಣ್ಣನೇ ಎಷ್ಟೋ ಸಲ ನಮಗೆ ದುಡ್ಡು ಕೊಟ್ಟವ್ರೆ. ನಾವು ಸುಮ್ಮನೆ ಹಿಂಗೆ ನೈಸ್ ಮಾಡೋದು, ಅಣ್ಣ ಸಟ್ ಚೆನ್ನಾಗಿ ಮಾಡಿದ್ದೀನಿ ಅಣ್ಣ ಅಂತ 10ಕ್ಕೆ 20 ಕೊಡಲಿ ಅಂತ ಕೊಟ್ಟವ್ರೆ. ಹಾಂ, ಅವ್ರ ಕೈಲೇ ಕ್ಯಾಶ್ ಕೊಡ್ತಿದ್ದು. ಜಾಸ್ತಿ ಗೋವಿಂದರಾಜ್ ಕೈ ಕೊಡೋರು, ಅವರೇ ಮ್ಯಾನೇಜ್ಮೆಂಟು. ಹಾಂ, ಪ್ರೊಡ್ಯೂಸರ್ಗೆ ಪ್ರತಿಯೊಂದು ಬಟ್ಟೆಗೆ ಪ್ರತಿಯೊಂದು ಅವರೇ ಕೊಡ್ತಿದ್ದು ಕಾಸು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ.